ಆಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಗೋಲ್ಡ್ ತಗೋತಿರೋದು ಅಂತ ಹೇಳ್ಬಿಟ್ಟು ನನ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಕಿವಿಗೆ ಹಾಕಿ ನೋಡಿದ್ರೆ ಗೊತ್ತಾಗದು. ಇವತ್ತೇನ್ ಫೀಲ್ ಆಗ್ತಿದೆ ಅಂತಂದ್ರೆ ಗೋಲ್ಡ್ ಶಾಪಿಗೆ ಬಂದ್ರೆ ವಿ ಕಾಂಟ್ ಸ್ಟಾಪ್ ಆ ಸೆಲ್ಫ್ ಓನ್ಲಿ ಗೈಸ್. ಇವಾಗ ಇರೋವರ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಫೀಲ್ ಆಗ್ತಿದೆ ನನ್ಗೆ. ಇವಾಗ ಒಂದೊಂದು ಸಿಲ್ವರ್ ಇತ್ತು, ಸೊ ಇದನ್ನ ತಗೊಂಡಾಗ ಅಂದ್ಕೊಂಡಿದ್ದೆ ಈ ತರ ಡೈಮಂಡ್ ತಗೋಬೇಕು ಅಂತ. ಫೈನಲಿ ಕಾಲ ಕೂಡ ಬಂದಿದೆ. ಇವಾಗ 2,20,000 ಬಿಡಿ, 5,60,000+ ಹೋಗ್ತಾ ಇದೆ. ಧನುಶ್ರೀ ರಾಕು, ಅಮ್ಮ ಶಾಕು. ಮನಿ ಇಸ್ ಲೈಕ್ ರಿವರ್ ಅಂತ ಹೇಳ್ತಾರೆ, ಸೊ ಮನಿ ಹ್ಯಾಸ್ ಟು ಫ್ಲೋ. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರ್ಬೋದು ನಾನು ಅವಾಗ ಏನಾದ್ರು ತಗೋತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನನಗೆ ಗೋಲ್ಡ್ ತಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮಮ್ಮ ಹೋಗ್ತಾ ಇದೀವಿ. ಇನ್ನೂ ಗೊತ್ತಿಲ್ಲ ಏನ್ ತಗೋಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಾನು ಸ್ವಲ್ಪ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಅಮ್ಮ ರೆಡಿನಾ? ನಾನು ಏನ್ ತಗೋಬೇಕನ್ಸುತ್ತಮ್ಮ ನಿಮ್ಗೆ? ನೀನು ಕಿವಿಗೆ ಗ್ರ್ಯಾಂಡ್ ಆಗಿರೋದು ಇಯರಿಂಗ್ಸ್ ತಗೋಬೇಕನ್ಸತ್ತಾ? ಆಕ್ಚುಲಿ ನನಗೂ ತುಂಬಾ ದಿನದಿಂದ ಆಯ್ತು ಇಯರಿಂಗ್ಸ್, ಬಟ್ ಆದ್ರೂ ವೈಸ್ ನಂಗೆ ಡೈಮಂಡ್ ತಗೋಬೇಕು ಅಂತ ಆಸೆ ಆಗುತ್ತೆ. ಡೈಮಂಡ್ ತಗೊಳ್ಳ ಗೋಲ್ಡ್ ತಗೊಳ್ಳ? ಗೋಲ್ಡ್. ಡೈಮಂಡ್ ಬೇಡ. ಡೈಮಂಡ್ ಬೇಡವಂತೆ ನಮ್ಮ ಅಮ್ಮನ ಪ್ರಕಾರ. ಜಾಸ್ತಿ ಗೋಲ್ಡ್ ಇದ್ದಾಗ ಒಂದು ಡೈಮಂಡ್ ತಗೊಂಡ್ರೆ ನಡೆಯುತ್ತೆ. ಡೈಮಂಡ್ ಬೇಡ ಅಂತ ಇದೆಯಲ್ಲ ಈಗ ಸಾಕು. ನಮ್ಮಮ್ಮ ಹೇಳಿದ್ಮೇಲೆ ಅವ್ರ ಮಾತು ಮಿಸ್ ಮಾಡೋದು ಬೇಡ, ಹಂಗಾಗಿ ಹೋಗುವ. ಅಮ್ಮ ಇಲ್ಲಿಂದನೇ ಹೋಗ್ಬಿಡೋಣ. ನೋಡ್ರಿ ನೀವು ನಡೀರಿ, ನಾನು ಅಷ್ಟು ಮಾತಾಡ್ಕೊಂಡ್ ಬರ್ತೀನಿ. ಸೊ ಗೈಸ್ ಆಕ್ಚುಲಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ಸೊ ನಾನು ಅವ್ರಿಗೋಸ್ಕರ ಗೋಲ್ಡ್ ತಗೋತಿರೋದು ಅಂತ ಹೇಳ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಸರ್ಪ್ರೈಸ್. ಅಲ್ಲಿಗೆ ಹೋದ್ಮೇಲೆ ನೋಡಿ ಯಾವ ಥರ ಇರುತ್ತೆ, ಅವ್ರ ಅಮ್ಮನ ರಿಯಾಕ್ಷನ್ ಯಾವ ಥರ ಇರುತ್ತೆ ಎತ್ತ ಅಂತ ಹೇಳ್ಬಿಟ್ಟು. ಐ ಆಮ್ ಲೈಕ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ನಮ್ಮಮ್ಮ ತುಂಬ ಟೈಮಿಂದ ನಾನು ತಗೋಬೇಕಾದ್ರೆ ನನ್ನ ಸೇವಿಂಗ್ಸ್ ಮಾಡ್ಬೇಕಾದ್ರೆ ಹೇಳೋರು ನನಗೂ ತಗೋಬೇಕಿತ್ತು ಅಂತ ಇಂಡೈರೆಕ್ಟಾಗಿ ಹೇಳೋದು ನಮ್ಮಮ್ಮ. ಸೊ ಹಾಗಾಗಿ ಫೈನಲಿ ಇವತ್ತು ಆ್ಯಕ್ಚುಲಿ ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಸೊ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ಅಂದ್ಬಿಟ್ಟು ನೋಡೋಣ. ಸೊ ಲೆಟ್ಸ್ ಗೋ. ಈ ಪಾರ್ಕಿಂಗ್ ಲಾಟಲ್ಲಿ ಹೋಗ್ತಾ ಇದೀವಿ. ನಮ್ಮ ಜೊತೆ ಇವತ್ತು ಅಲೆಕ್ಸ್ ಕೂಡ ಇದ್ದಾರೆ. ಅಲೆಕ್ಸ್ ಕಾಣಿಸ್ತಾನೆ ಇಲ್ಲ. ಅಲೆಕ್ಸ್ ಇಲ್ಲಿ ಕತ್ಲೆ ಅಲ್ಲ. ಸೊ ಇವಾಗ ನಮ್ಮ ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಅಲೆಕ್ಸ್ ನಮ್ಮ ಮತ್ತೆ ಆಮೇಲೆ ತೋರಿಸ್ತೀನಿ, ಸೊ ವೆಯ್ಟ್ ಮಾಡಿ. ಗೈಸ್ ಇವಾಗ ಫೈನಲಿ ಕಾರಲ್ಲಿ ಕುತ್ಕೊಂಡಾಯ್ತು. ಯು ಥಿಂಕ್ ಹೇಗೆ ಕಾಣಿಸ್ತಿದ್ದೀನಿ ನಾನು ಇವತ್ತು? ಆಕ್ಚುಲಿ ಇದು ಬೇರೆ ಡ್ರೆಸ್ ಬ್ಲೇಸರ್, ಇದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಸೊ ಹಂಗಾಗಿ ಇದಕ್ಕೆ ಹಾಕೊಂಡೆ. ಸೊ ಇವತ್ತು ಯಾವುದೋ ಬಿಸ್ನೆಸ್ ಮೀಟಿಂಗ್ ಹೋಗ್ಬೇಕಾದ್ರೆ ಗೋಲ್ಡ್ ತಗೊಳಕ್ ಹೋಗ್ತಾ ಇದೀನಿ. ನೋಡಿ ಏನಮ್ಮ, ಏನ್ ಸಮಾಚಾರ? ಅಲೆಕ್ಸ್ ಹಾಯ್. We were thinking that we'll buy her a gold chain or something. Yeah. ನನ್ನ ಮದುವೆಗೆ ಅಂತ ಹೇಳ್ಬಿಟ್ಟು ಸೇವಿಂಗ್ಸ್ ಮಾಡ್ತಿದ್ನಲ್ಲ, ಸೊ ಅದೇ ದುಡ್ಡಲ್ಲಿ ಇವಾಗ ತಗೊಳ್ಳೋದು. ಸೊ ನಂದು ಮೆಚೂರ್ ಆಗಿದೆ. ಅದು ನಂದು ಪ್ಲಾನ್ ಏನು ತಗೊಂಡಿದ್ದೆ, ಅದು 2 ಡಿಫ್ರೆಂಟ್ ಪ್ಲಾನ್ ತಗೊಂಡಿದ್ದೆ. ಸೊ ಅದ್ರದ್ದು ಇವಾಗ ಒಂದು ಸ್ವಲ್ಪ ನನ್ನ ನಂಬರ್ ಎಲ್ಲ ತಗೊಂಡಿದ್ದಾರೆ. ದಿಲ್ ಟೇಕ್ ಸಮ್ ಟೈಮ್. ಅದಾದ್ಮೇಲೆ ಏನು ಎತ್ತ ಆಮೇಲೆ ನಮಗೆ ಅಸಿಸ್ಟ್ ಮಾಡ್ತಾರೆ. ಇಲ್ಲಿ ಯಾರ್ಯಾರು ಅವೈಲೇಬಲ್ ಇದಾರೆ ಅದು ನೋಡ್ಕೊಂಡು. ಗೈಸ್ ಇವಾಗ ಇನ್ನು ವೆಯ್ಟ್ ಮಾಡ್ತಾ ಇದೀವಿ. ಅಂಡ್ ನಮಗೆ ನೀರು ಕೊಟ್ಟರು ಕುಡಿಯೋದಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಬೇಕಾ ಅಂತ ಕೇಳ್ತಾರೆ. ಇಲ್ಲ ಕೇಳಿದ್ರೆ ಇವಾಗ ಫೈನಲಿ ನಾವು ಗೋಲ್ಡ್ ನ ನೋಡ್ಬೇಕು. ಸರ್ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಏನ್ ತಗೋತೀರಮ್ಮ? ನಾನೇನ್ ತಗೋಬೇಕು? ನೀವೇ ತಗೋಬೇಕಾಗಿರೋದು. ನಿಮಗೆ ನೋಡಕ್ ಬಂದಿರೋದು. ನಿನಗ್ ಶಾಪಿಂಗ್ ಮಾಡಕ್ ಸರ್ ತೋರ್ಸಿ ನಿಮ್ಗೆ ನೋಡಕ್ ಬಂದಿರೋದು ಇವತ್ತು, ನನಗೆಲ್ಲ ತೋರ್ಸಿ. ಅವ್ರು ನೋಡ್ತಾರೆ. ಮೇಡಮಿಗೆ ಬಿಟ್ಟಿದ್ದದು. ನಿನ್ ಬಡ್ಜೆಟ್ ಎಷ್ಟು ಗೊತ್ತಿಲ್ವಲ್ಲ, ನಾವು ನೋಡಕ್ಕೆ ಬಡ್ಜೆಟ್ ಹೇಳ್ಬೋದು, ನೋಡೋಣ ತಗೊಳ್ರಿ. ಅವ್ರಿಗೆ ತಾಳಿಗೆ ಹಾಕೋದಕ್ಕೆ ಸರಿ ಹೋಗೋ ತರ ಬೇಕು, ಅದ್ರ ಪ್ರಕಾರ ಕೊಡಿ. ತಾಳಿ ಗೊತ್ತಿಲ್ಲ ಎಷ್ಟು ಕಾಣಿಸ್ತದೆ. 5 ದಿನ ಅಂದಿದೆ. ಹಾ, ಡೈಲಿ ಯೂಸಿಗೆ ಇದು ಬೆಟರ್ ಇರುತ್ತೆ ಅನ್ಸುತ್ತಲ್ವಾ? ಇದು ಸಿಗೋಗಳಲ್ವಾ ಸೀರೆಗೆಲ್ಲವಾ? ಪಕ್ಕ ಸಿಗಾಕಲ್ಲ, ಸರಗಳು ಯಾವ ಸಿಗಾಕಲ್ಲ. ಇಷ್ಟು ಹಾಕೊಂಡ್ರೆ ಎಷ್ಟು ಬರುತ್ತೆ? ಇಷ್ಟಕ್ಕೆ ಬರುತ್ತೆ, ಅಷ್ಟಕ್ಕೆ ಪರವಾಗಿಲ್ವಾ? ಶಾರ್ಟ ಇರ್ಬೇಕು, ಯಾಕಂದ್ರೆ ತಾಳಿ ಹಾಕದ್ಮೇಲೆ ಜಗ್ ಬಿಡುತ್ತೆ. ನೋಡಿರಿ ಓಡೋಣ, ಆಯ್ತು ಓಡೋಗ್ಬಿಡೋಣ. ಅಲ್ಲೇ ಇದಾರೆ ಬಾಗ್ಲಲ್ಲಿ. ಇಲ್ಲ ಬೇಕಮ್ಮ, ಸದ್ಯಕ್ಕೆ ಬೇಡ. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. 9.4 ಸಮಥಿಂಗ್ ಆಗಿದೆ. ಆಕ್ಷನ್ ಇದಕ್ಕೆ ಅಂಡ್ ಇದಕ್ಕೆ ಎಕ್ಸ್ಚೇಂಜ್ ಇದೆಯಾ? ಆಕ್ಷನ್ ಇದೆ. ಟೈಟಲ್ ಆಫ್ ಅದ್ರಲ್ಲಿ ಅಷ್ಟು ವೆಯ್ಟ್ ತಗೋಬಹುದು. ಈ ವೇಟ್ ಇದ್ರಲ್ಲಿ ಅಕ್ಯುಮುಲೇಟ್ ಆಗಿದೆ 1,10,000 ಗೆ. ನೆಕ್ಸ್ಟ್ ರಿಗಾಲಿಯಾ ಪ್ಲಸ್ ಅಂತಂದ್ರೆ ಇದ್ರಲ್ಲಿ ವೇಟ್ ಏನು ಅಕ್ಯುಮುಲೇಟ್ ಆಗಿಲ್ಲ, ಅಮೌಂಟ್ ಮಾತ್ರ ಪ್ಲೆಜ್ ಆಗಿರುತ್ತೆ. ಓಕೆ, ಈ ಸ್ಕೀಮ್ ಬೇರೆ, ಅದು ಸ್ಕೀಮ್ ಬೇರೆ. ಇದ್ರಲ್ಲಿ ಚಿನ್ನ ಆಕ್ಚುಲಿ ನಾನು 2 ಪ್ಲಾನ್ಸ್ ತಗೊಂಡಿದ್ದೆ. ಸೊ ಒಂದೇ ಐಟಮ್ ನ 2 ಪ್ಲಾನ್ ಇಂದ ತಗೊಳಕ್ ಆಗಲ್ವಂತೆ. ಸೊ ಸಪ್ರೇಟ್ ತಗೋಬೇಕಂತೆ. ಸೊ ಈಗ ಅದೇನು ಇವಾಗ ಅಂತ ಹೇಳ್ಬಿಟ್ಟು ಫಿಗರ್ ಔಟ್ ಮಾಡ್ಬೇಕು. ನಾನು ತಗೊಳಕ್ ಬೇಡ ಅನ್ಕೊಂಡು ಬಂದಿದ್ದೆ. ಬೇಬಿ ಯಾಕೋ ಎಂಡ್ ಅಪ್ ಫೀಲಿಂಗ್ ಲೈಕ್ ಓಕೆ ನಾನೇನು ತಗೊಳಂಗಾಗುತ್ತೆ ಅಂತ ಅನ್ಸುತ್ತೆ. ಸೊ ಈಗ ನೋಡುವ ಏನ್ ಮಾಡೋದು, ಹೆಂಗಾಗುತ್ತೆ ಎತ್ತ ಅಂತ ಹೇಳ್ಬಿಟ್ಟು. ಚಾರ್ಜ್ ಮೇಲೆ 50% ಕನ್ಸಿಡರ್ ಮಾಡುತ್ತೆ, 0 ಆಗೋದಿಲ್ಲ. ಆಕ್ಷನ್ ಇದೀಗ ಏನಿದೆ ಮೇಕಿಂಗ್ ಚಾರ್ಜಸ್ 50% ಆಫ್ ಇರಬೇಕಲ್ಲ. ಅಮ್ಮ ನೀವು ತಗೊಳ್ರಿ,
ಸೊ 2 ಪ್ಲಾನ್ಸ್ ಇದೆ, ನೀವು 1 ಪ್ಲಾನ್ ಮೇಲೆ ತಗೊಳ್ಳೋದು 9 ಪಾಯಿಂಟ್ ಸಮಥಿಂಗ್ ಏನೋ ಇದೆ ಅದಲ್ಲ, ಆಪ್ಷನ್ ಇದೆ 9.45 ಏನೋ ಇದಲ್ಲ. ಸೊ ಅದ್ರಲ್ಲಿ ಇವ್ರಿಗೆ ತೋರಿಸಿ, ಅದ್ರ ಮೇಲೆ ಏನ್ ಎಕ್ಸ್ಟ್ರಾ ಆಗುತ್ತೆ ಅದು ಸಪರೇಟ್ ಪೇ ಮಾಡ್ತೀನಿ. ಅಂಡ್ ಅದ ಇನ್ನೊಂದು ಆಮೇಲೆ ನೋಡೋಣ. ಇದು ಸಿಗಾಕೊಳ್ಳಲ್ವಮ್ಮ ಬಟ್ಟೆ? ಹ್ಮ್ ಇದಕ್ಕೆ ಒಂದ್ಸಲ ತಾಳಿ ಹಾಕಿ ನೋಡ್ತೀರಾ ನೋಡ್ರಿ. ಅಂಡ್ ಇದು ಸ್ವಲ್ಪ ಗಟ್ಟಿ ಇರಂಗಿದೆ, ಗಟ್ಟಿ ಇದೆ ಇದು. ಇದು ಗಟ್ಟಿ ಬರಲ್ವಾ? ಇದು ಗಟ್ಟಿ ಇಲ್ಲ ಮೇಡಮ್, ಗಟ್ಟಿ ಬರುತ್ತೆ. ಅದಕ್ಕೆ ಇದು ಇದೆಲ್ಲ ನಿಮ್ಗೆ ಹಾಲು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ವೆಯ್ಟ್ ಜಾಸ್ತಿ ಇದೆ ಕರೆಕ್ಟಾಗಿ. ಈ ತರ ಪೆಂಡೆಂಟ್ ಇರೋದು ಅದ್ ನೋಡ್ತೀರಾ ಅದ್ರಲ್ಲಿ ತೋರಿಸಿ ಒಂದ್ಸಲ, ತೋರಿಸಿ ಹೋಗ್ಲಿ. ಸೆಲೆಕ್ಷನ್ ಮಾಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಸರಿ ಸರಿ, ಓಕೆ. ನಂಗೆ ಇದೊಂದು ಇಷ್ಟ ಆಯ್ತು. ಇದೊಂದು ಸೈಡ್ ಇಟ್ಟಿರೋಣ. ಇದು ನಿಮ್ ಸ್ಕಿನ್ನಿಗೂ ಸ್ಕ್ರಾಚ್ ಆಗುತ್ತೆ, ಟಚ್ ಮಾಡಿ ನೋಡ್ರಿ. ಇದು ಆರ್ಶ್ ಇದೆ ಇದು, ಅದಕ್ಕೆ ಹೇಳ್ತಾರೆ ನಿಮಗೆ ಮೊದ್ಲೇ ಈ ತರ ಎಲ್ಲ ಆಗುತ್ತೆ. ಸ್ಕಿನ್ ಮೊದ್ಲೇ ಸಾಫ್ಟ್, ಅದಾದ್ರೆ ಸರಿ ಇರುತ್ತೆ ನಿಮಗೆ ಯೂಸೇಜ್, ಡೈಲಿ ಯೂಸ್ಗೆ ಅಲ್ಲ. ಯೂಸ್ ಮಾಡಿ ಗಟ್ಟಿ ಇದೆ ಮತ್ತೆ. ಗಟ್ಟಿ ಇರುತ್ತೆ. ಸೊ ಇದು ಲಾಕ್ ಸಿಸ್ಟಮ್ ಬರುತ್ತೆ ನಿಮಗೆ. ಬೇಡ, ಇದೇ ಇದೆ ಬೇಕಂತ ಆಸೆ ಪಟ್ಟಿದ್ದು ನಾನು. ಅದು ಎಷ್ಟಾಗುತ್ತೆ ಅದು ತಗೊಳ್ಳಿ. ಸರಿ ಆಯ್ತು, ನಿಮ್ ಇಷ್ಟ. ನಾನು ಹೇಳ್ತಾ ಇರೋದು ಡಿಸ್ಅಡ್ವಾಂಟೇಜಸ್ ಹೇಳ್ತಾ ಇರೋದು ನಾನು. ಮಗು ಅವೆಲ್ಲ ಹಾಕಿ ಬಿಟ್ಬಿಟ್ಟಿದೀನಿ ಅದಕ್ಕೆ. ನಮ್ಮ ಅಮ್ಮಂಗ್ ಬೋರ್ ಆಗ್ಬಿಡಿದೆ ಅದು. ಹಾರ್ಶ್ ಆನ್ ಸ್ಕಿನ್. ಸ್ವಲ್ಪ ಅದು ಹಾರ್ಡ್ ಬರುತ್ತೆ. ಒಂಚೂರು ಏನಾದ್ರು ಒತ್ತಿದ್ರೆ ಹಿಂಗೆಲ್ಲ ಸ್ಕ್ರಾಚಸ್ ಆಗಿರುತ್ತೆ, ಅದಕ್ಕೆ ಹೇಳ್ತಾರ ನೋಡ್ರಿ. ಇನ್ನು ಸ್ವಲ್ಪ ಎಡ್ಜ್ ಇದೇ ಬೇಕಾದ್ರೆ ತಗೋಬಹುದು, ನನ್ಗೇನಿಲ್ಲ ಹೇಳ್ತಾ ಇದ್ದೀನಿ. ಇದು ಇವಾಗ ಫುಲ್ ಟ್ರೆಂಡಿಂಗ್ ಅಮ್ಮ. ನೋಡಂಗಿಲ್ಲ ನೋಡ್ರಿ. ಅದು ಹುಷಾರ್ ಅದಕ್ಕೆ ಕೊಳ್ಳಲಿ. 0.916 ಮಿಲಿಗ್ರಾಮ್ಸ್ ಬರುತ್ತೆ. ಇದೇ ರೀತಿ ಲಕ್ಷ್ಮಿ ಪೆಂಡೆಂಟ್ ಬೀಳದಿದ್ರ ಮೇಲೆ 16% ಇದೆ. ಇದು ಇದು ಕಮ್ಮಿ ಬೀಳುತ್ತಾ ಮೇಕಿಂಗು? ಇದು ಜಾಸ್ತಿ ಬೀಳುತ್ತೆ. ಡಿಸೈನ್ಸ್ ನಲ್ಲಿ ಇವಾಗ ನಾರ್ಮಲಿ ಪ್ಲೇನ್ ಚೈನ್ಸ್ ಅಷ್ಟೇ ಇದೆ, ಬಟ್ ಇದು ಸಗದಾಗಿದೆ. ಇದು ಎಷ್ಟು ಆಗ್ತಲ್ಲಮ್ಮ ಇದೇ ತರದ್ದು. ಹ್ಮ್ ನೋಡಿದ್ರೆ ಶಾಕ್ ಆತ. ಹ್ಮ್ ಚೆನ್ನಾಗಿರ್ಬೇಕು, ತಗೊಳ್ರಿ. ಆಯ್ತು, ಏನ್ ತಗೊಳ್ತೀರಾ? 14% ಅದ್ರ ಮೇಲೆ 14, ಇದ್ರ ಮೇಲೆ ಎಷ್ಟು? ಇದು 14, ಇದು 14 ಅದು 16 50% ಡಿಸ್ಕೌಂಟ್ ಅದಲ್ವಾ ಮೇಕಿಂಗ್ ಮೇಲೆ? ಬಿಫೋರ್ ಡಿಸ್ಕೌಂಟ್ ಹೇಳಿ. ಹಾ ಇದು 16 ಅಂದ್ರೆ ನಿಮಗೆ ಇದು 14 ಅಂದ್ರೆ 7% ಬರುತ್ತೆ. ಹಾ, ಇದು 7 ಆಗುತ್ತೆ, ಅದು 8 ಆಗುತ್ತೆ. 1% ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಮೇಕಿಂಗ್ ಅಲ್ಲಿ. ನೋಡ್ರಿ ಪರ್ಸೆಂಟೇಜ್ ಅಲ್ಲಿ ಈ ತರ ಒಂದ್ ಕೆಲಸ ಮಾಡ್ರಿ ಅಮ್ಮ, ಇದೊಂದ್ಸಲ ತಾಳಿ ಜೊತೆಗೆ ಹಾಕೊಂಡ್ ನೋಡ್ರಿ, ಅಂಡ್ ಇದೊಂದ್ಸಲ ಹಾಕೊಂಡ್ ನೋಡೋದಂತೆ. ಡ್ಯೂರಾಬಿಲಿಟಿ ನೋಡಿದ್ರೆ ಈ ಚೈನ್ಸ್ ಗಿಂತ ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಹೌದಾ? ಇದೊಂಥರ ಲುಕ್ ಚೆನ್ನಾಗಿದೆ, ಇದು ತರ ಡಿಫ್ರೆಂಟ್ ಆಗಿದೆ. ಡಿಫರೆನ್ಸ್ ಕಾಣ್ತೈತೆ. ಇದೆಲ್ಲ ಶೀಟ್ ವರ್ಕ್, ಡೈ ವರ್ಕ್ಸ್ ಆಗುತ್ತೆ. ಅವ್ರಿಗೆ ಇದಿಷ್ಟ ಆಗಿದ್ದು. ಓಕೆ, ಇದನ್ನು ಹಂಗೆ ಅಮ್ಮ ಇದೊಂಥರ ಚೆನ್ನಾಗಿದೆ, ಫ್ಯಾನ್ಸಿ ಆಗಿ. ಫ್ಯಾನ್ಸಿ ಬೇಡ ನನಗೆ, ಫ್ಯಾನ್ಸಿ ಆದ್ರೆ ನಂಗೆ ಅದೇ ಬೇಕು. ಇದೇ ಬೇಕಾ? ಅವ್ರಿಗೆ ಇದೇ ಬೇಕಂತೆ ಸರಿ. ಹಿಡಿದ್ಮೇಲೆ ಮುಗೀತು ನಮ್ಮಮ್ಮ. ಈ ಕಡೆ ಓಕೆನಾ? ಹ್ಮ್ ಒಂದ್ಸಲ ತೋರಿಸ್ಬಿಡೋಣ ನಮ್ಮಮ್ಮಂಗೆ ಯಾವ್ದು ಓಕೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮಂಗೆ ಇದು ಓಕೆ ಆಗಿರೋದು. ಈಗ ಒಂದ್ಸಲ ಹಾಕೊಂಡ್ ನೋಡ್ಬಿಡ್ರಿ, ಎಲ್ಲಿಗೆ ಎಷ್ಟು ಲೆಂತ್ ಬರುತ್ತೆ ಏನು ಅಂತ. ಅದು ಚಿಕ್ಕದ್ ಬರುತ್ತೆ. ಹಂಗಲ್ಲ, ತಾಳಿ ಜೊತೆಗೆ ಹಾಕೊಂಡ್ ನೋಡ್ರಿ. ತಾಳೆ ಜೊತೆ ಹಾಕಿದ್ರೆ ಒಂಚೂರು ಒಂದ್ ಇದು ಬರುತ್ತೆ ಅಷ್ಟೇ. ಇನ್ಮೇಲೆ ಇದು ಹಾಕೊಳಕ್ ಹೋಗ್ಬಿಡ್ರಿ, ಅದನ್ನೇ ಒಂದ್ ದೊಡ್ಡದು ಹಾಕೊಂಡ್ಬಿಡ್ರಿ. ಗೈಸ್, ನಮ್ಮಮ್ಮ ಇವಾಗ ಕರಿ ಮಣಿ ಹಿಡ್ಕೊಂಡವ್ರೆ. ನನಗೇನೋ ಅದೇ ಚೆನ್ನಾಗಿತ್ತು ಅಂತ ಅನಿಸ್ತು. ನಾನು ತೋರ್ಸಿದಂತೂ ಎತ್ಕೊಳ್ಳಿಲ್ಲ, ಅದನ್ನ ಬಿಟ್ಬಿಟ್ಟು ಇವಾಗ ಇನ್ನೊಂದು ಅದು ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ, ಹೇಳಿದ್ದು Actually ಇದು ಚೆನ್ನಾಗಿದೆ, ಬಟ್ ಆದ್ರೂ ನನಗೇನೋ ಕರಿ ಮಾಡಿದ ಅಷ್ಟು ಆಗ್ತಿಲ್ಲಪ್ಪ. ಅಂದ್ರೆ ಅದೇ ಬೇಗ ಕಟ್ ಆಗ್ಬಿಡುತ್ತೆ ಅಂತ ಹೆದರ್ತಾರ ಒಬ್ರು. ನಾನು ಕರಿಮಣಿ ಸರನೇ ಅವಾಗ್ಲೂ ಹಾಕಿರೋದು. ಬೆಂಗಳೂರು ಸೈಡ್ ಅಷ್ಟೇ ಅಮ್ಮ ಈ ತರದ್ದೆಲ್ಲ. ಹಾ, ನಾವು ಆಕ್ಚುಲಿ ಮಂಗಳೂರು ಕಡೆಯವರು ಈ ಪ್ಲೈನ್ ಹಾಕೋದೇ ಇಲ್ಲ, ಕರಿಮಣಿ ಸರನೇ ಜಾಸ್ತಿ. ಆಲ್ರೆಡಿ ತೋರಿಸಿದೀವಿ. ಇದು ಆಕ್ಚುಲಿ ಚೆನ್ನಾಗಿದೆ, ಇಲ್ಲ ಅಂತ ಸಖತ್ತಾಗಿದೆ. ಬೇರೆ ಡಿಸೈನ್ಸ್ ಅಲ್ವಾ, ಇದು ಸ್ವಲ್ಪ ಬೇಸಿಕ್ ಆಗೋಯ್ತು ನಮಗೆ. ನಾನ್ ಹಾಕೋಕೆ ಸ್ವಲ್ಪ ಫ್ಯಾಷನೇಬಲ್ ಆಗಿ, ಅದು ನಮಗಲ್ಲ ಅವ್ರಿಗೆ. ಇದ್ರಲ್ಲೇನೆ ಸ್ವಲ್ಪ ಫ್ಯಾಷನೇಬಲ್ ಆಗಿ. ಇನ್ನೊಂದು ನಿಮಗೆ ಸ್ವಲ್ಪ ಮೇಲ್ಗಡೆ ಇದೆ, ಮೇಲ್ಗಡೆನೂ ಒಂದು ಮೇಲ. ಇವಾಗ ನಂದು ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ, ಬಟ್ ಎಲ್ಲ ಇಲ್ಲಿ ಕೇಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ, ನಾವೇನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ನನ್ಗೊಂದು ಇಯರಿಂಗ್ಸ್ ಅಥವಾ ಚೈನ್ ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು. ಸೊ ಅದನ್ನ ಮೇಲ್ಗಡೆ ಹೋಗೋಣ, ಅಲ್ಲಿ ಇಯರಿಂಗ್ಸ್ ಇನ್ನೂ ಡಿಸೈನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಲ್ಲಿ ಹೋಗಿ ನೋಡುವ. ಎಷ್ಟಿದೆ ವೈಟ್? ನನ್ಗೆ ಈ ತರ ಸ್ವಲ್ಪ ಏನಂತಾರೆ ರಸ್ಟೆಡ್ ಟೈಪ್ ಆಫ್ ಜ್ಯುವೆಲ್ರಿ ಲೈಕ್ ಆ ತರ ಇದ್ರ ನೋಡಿ, ಜುಮ್ಕಾದಲ್ಲಿ. ಇದಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಈಸ್ ನೋಡ್ಬೋದು ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಐ ಲೈಕ್ ಇಟ್. ಐ ಥಿಂಕ್ ಈ ಲುಕ್ಕಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಇಯರಿಂಗ್. ಬಟ್ ನನ್ನ ಪ್ರಕಾರ ಸೀರೆ ಅಂತ ಅಂದಾಗ ಐ ಫೀಲ್ ಲೈಕ್ ಜುಮ್ಕಾ ವಿಲ್ ಲುಕ್ ಮಚ್ ನೈಸ್.
ಫಾರ್ ಎಕ್ಸಾಂಪಲ್ ಈ ತರ, ಬಟ್ ಇದು ಸಖತ್ ವೆಯ್ಟ್ ಇದೆ. ಜುಮ್ಕಾ ಇಸ್ ವೆರಿ ಹೆವಿ, ಸೊ ನನಗೆ ಸ್ವಲ್ಪ ಲೈಟ್ ವೆಯ್ಟ್ ಆಗೇ ಬೇಕು. ಹಾಕೊಂಡಾಗ ಇದೆಯೋ ಇಲ್ವೋ ಅನ್ನೋ ತರ, ಅವಾಗ ಕಂಫರ್ಟೇಬಲ್ ಆಗಿ ಇರ್ಬೋದು. ನನಗೆ ಡೈಮಂಡ್ ಕೂಡ ಸಜೆಸ್ಟ್ ಮಾಡ್ತಿದ್ದಾರೆ, ಬಿಕಾಸ್ ನನ್ನ ಪ್ಲಾನ್ ಅಲ್ಲಿ ಡೈಮಂಡ್ ಮೇಲೆ 0% ಮೇಕಿಂಗ್ ಚಾರ್ಜಸ್ ಬೀಳ್ತದೆ. ಬೇಡ ನನಗೆ. ಜಸ್ಟ್ ನೋಡಿ. I know you are doing your job. These are also diamonds only. Guys ನೋಡಿ, ಇದೆಲ್ಲ ಡೈಮಂಡ್ಸ್. ನಿಮ್ಮ ವೈಫ್ಗೆ, ಗರ್ಲ್ ಫ್ರೆಂಡ್ಗೆ, ಅಮ್ಮ ಯಾರಿಗಾರು ಗಿಫ್ಟ್ ಕೊಡ್ಬೇಕಂತ ನೋಡಿ. ವಿತ್ ಇಯರಿಂಗ್ಸ್ ನೆಕ್ಲೆಸ್. ಓಕೆ, ಬೇಕಾದ್ರೆ ಅದ್ರ ಜೊತೆ ಬೇಕಾದ್ರೆ ಸ್ಮಾಲ್ ಬ್ಯಾಂಗಲ್ಸ್ ಕೂಡ ಬರುತ್ತೆ. ಜಸ್ಟ್ ನೋಡಿ, ಈಗ ಎಲ್ಲದೂ ನಿಮಗೆ ನಾವು ತೋರಿಸ್ತೀವಿ, ಡಿಸೈನ್ಸ್. ಓಕೆ, ನನಗೇನೋ ಅಷ್ಟು ಸೂಟ್ ಆಗುತ್ತೆ ಅನಿಸ್ತಿಲ್ಲ. ಅದು ಡೈಮಂಡ್ ಚೆಕ್ ಮಾಡಿ ತಗೋಬೇಕಂತಲ್ಲ, ಎಲ್ಲರೂ ರಾಶಿಗೂ ಸೂಟ್ ಆಗಲ್ಲ ಅಂತ. ಕ್ಯಾರೆಟ್ ವೈಸ್ ಸಿಂಗಲ್ ಈ ಕ್ಯಾರೆಟ್ ವೈಸ್ ಸೂಟ್ ಆಗಲ್ವಾ ರಾಶಿ? ಸ್ಟೋನ್ಸ್ ಅಂದ್ರೆ ಕ್ಯಾರೆಟ್ ಸಾಲಿಟರ್ ಸಿಂಗಲ್ ಸ್ಟೋನ್ ಅದು ನಿಮಗೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾ. ಚಿಕ್ಕ ಚಿಕ್ಕ ಸ್ಟೋನ್ಸ್ ಯಾರು ಕೂಡ ಯೂಸ್ ಮಾಡೋದು, ನ್ಯಾಚುರಲ್ ಸ್ಟೋನ್ ಜಾಸ್ತಿ ಏನು ಬರಲ್ಲ. ಸಿಂಗಲ್ ಸ್ಟೋನ್ಸ್ ಅದು ಮಾತ್ರ. ಇದೇನು ಸೈಡ್ ಎಫೆಕ್ಟ್ ಏನಾಗಲ್ಲ. ಇದು ನೋಡಿ ಒಂಥರ ಚೆನ್ನಾಗಿದೆ. ಡೈಮಂಡ್ಸ್ ನೋಡಮ್ಮ, ಡೈಮಂಡ್ಸ್ ಇದು ಮಾತ್ರ ಸಕ್ಕತ್ತಾಗಿದೆ. ಆಯ್ತು, ಮಾಡ್ತಾ ಇದೀವಿ. ಇವ್ರದ್ದು ಪರ್ಚೇಸ್ ಇನ್ನು ಇವ್ರದ್ದಾಗಿಲ್ಲ. ನಾವು ಬರೀ ಆಡ್ ಆನ್ ಅಷ್ಟೇ. ಇಲ್ಲ, ಅವರು ನೋಡ್ತಿದ್ದಾರೆ. ನಾವ್ ಇನ್ನೊಂದ್ ದಿನ ಬರೋಣ ಅನ್ಕೊಂಡ್ವಿ, ನಿಮ್ಮವ್ರು ಬಿಡಲ್ವಲ್ಲ ನಮ್ಮನ್ನ. ಹಾಗೆ ಲಾಸ್ಟ್ ಟೈಮ್ ಐ ಥಿಂಕ್ ನಾನು ಇದಲ್ವಾ ನೋಡಿದ್ದು. ಇದು ಹೌದು, ಇದು ಇನ್ನೊಂದು ಇತ್ತಲ್ಲ ನೋಡಿ. ಸಾರಿ, ಎಷ್ಟು ಬೀಳುತ್ತೆ? ಎಷ್ಟು ಬೀಳುತ್ತೆ ಇದು? ಚೆಕ್ ಮಾಡಿ. 6 ತಿಂಗಳಾದ ಅಷ್ಟೇ ಅಂತ ನಮ್ಗೆ ಇನ್ನೂ ಆಗಿಲ್ಲ, ಬರ್ತಾರೆ ಇನ್ನು ಅಂತ ಇರಿಸಿದ್ದೆ. ನಿಮ್ಮವ್ರು ಬಿಡಲ್ವಲ್ಲ ನಮ್ಮನ್ನ, ಅವಾಗ ಕಾಲ್ ಮಾಡ್ತಿರ್ತಾರೆ, ಆಫರ್ ಇದೆ ಬನ್ನಿ ಅಂತ. ಮೇಲೆ ಆಫ್ ಬರುತ್ತೆ. ಹಾಗೆ ಬಟ್ ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತು. ಎಷ್ಟು ಬೀಳುತ್ತೆ ಇದು ನೋಡಿ? ಕರೆಕ್ಟ್ ಆಗಿದೆ. ಸ್ವಲ್ಪ ದೊಡ್ಡದಾಯ್ತು. ಇಲ್ಲ ಚಿನ್ನ, ಅಷ್ಟು ಬೇಕು, ಅಷ್ಟು ಬೇಕು. ಅಷ್ಟು ಬೇಕು. ನಿಮ್ಮ ಓನರ್ನ ಕೇಳಿ ನಾವು ಒಂದು ಫ್ರೀ ಕೊಡೋಕ್ಕಾಗಲ್ವಾ? ಅದು ಬೇಡ ನೋಡಿ, ಅದು ನನ್ನ ಸ್ಟೈಲ್ ಅಲ್ಲ. ತುಂಬಾ ದೊಡ್ಡದಾಯ್ತಲ್ಲ, ನಮ್ಮ ಸ್ಟೈಲ್ ಅಲ್ಲ ಇದು. ಆಮೇಲೆ ಇದು ಸಿ ವೆಸ್ಟರ್ನ್ ವೇರ್ಸ್ ಪಾರ್ಟಿಸ್ ಚೆನ್ನಾಗಿರುತ್ತೆ, ಡೈಲಿ ವೇರ್. ಬಿಫೋರ್ ಡಿಸ್ಕೌಂಟ್ ನಿಮಗೆ 8,60,000 ಆಗುತ್ತೆ. 8,60,000. ಗೋಲ್ಡ್ ತಗೋಬೇಕು, ಡೈಮಂಡ್ ಪ್ಲಾನ್ ಇಲ್ವಾ? ಪ್ಲಾನ್ ಇಲ್ಲ ಡೈಮಂಡ್. ಲಾಸ್ಟ್ ಟೈಮ್ ತಗೊಂಡಲ್ಲ ಸಾಕು. ಹೌದು ಹೌದು. ಡೈಮಂಡ್ ಅಷ್ಟು ವ್ಯಾಲ್ಯೂ ಇರಲ್ಲ, ರೀಸೇಲ್ ವ್ಯಾಲ್ಯೂ ಅಷ್ಟಿಲ್ಲ. ಅದು ಎಷ್ಟು ತಗೊಂಡಿಗೆ ಅಷ್ಟು ಸಿಗುತ್ತೆ. ಅವತ್ತಿನ ವ್ಯಾಲ್ಯೂ ಸಿಗುತ್ತೆ. ಫ್ಯೂಚರ್ ಯಾವತ್ತು ನೀವು ಸೇಲ್ ಮಾಡ್ತೀವಿ. Why are people not investing in diamond? ಗೋಲ್ಡ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರಲ್ಲ. ಇಲ್ಲಿ ರಿಚ್ ಗಂಡ್ ಮಕ್ಳು ಯಾರು ಬಂದ್ರೆ ಡೈಮಂಡ್ಸ್ ತಗೊಳಕ್ಕೆ ನನ್ನ ನಂಬರ್ ಪಾಸ್ ನಮ್ಮಮ್ಮನ ಹುಡುಗಾಡುತ್ತಾರೆ ಅದಕ್ಕೆ. ಹಾಗೆ ಸೀರಿಯಸ್ಲಿ, ಐ ಆಮ್ ನಾಟ್ ಜೋಕಿಂಗ್. ಸೂಟ್ ಆಗ್ಬೇಕಲ್ಲ, ತಗೊಳಕ್ ಬಂದಾರಲ್ಲ, ಎಲ್ಲರೂ ಸೂಟ್ ಆಗಲ್ಲ. ಅಲ್ಲ ನಮ್ ಎಲ್ಲ ಈಗ ಬರುವಾಗ ಕಪಲ್ ಆಗಿ ಬರ್ತಾರೆ. ಅದು ಎಂಗೇಜ್ಮೆಂಟ್ ಗೆ ನೋಡಕ್ ಬರ್ತಾರೆ. ಸ್ಯಾಡ್ ಎಲ್ಲ ತಡಿಯಲ್ಲ, ವೇವಿಟ್. ಲಿಟ್ರಲಿ 10 minutes ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡೋಣಪ್ಪ ಇವತ್ತು ತಗೊಂಡ್ಬಿಡೋಣ. ಹೆಂಗೆ ಸಿಕ್ಕಿದ್ರೆ ತಗೋ, ಮತ್ತೆ ಇನ್ನೊಂದ್ಸತಿ ಇನ್ಯಾವಾಗ ಬಿಟ್ಟು ಹೋದ್ರೆ ಮುಗಿಯುತ್ತೆ. ಕನ್ಫ್ಯೂಸ್ ನಾ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮೇಲ್ಗಡೆ ನನಗೆ ಯಾವ್ದು ಸಿಗ್ಲಿಲ್ಲ ನಾನು ಅನ್ಕೊಂಡ್ ಬಂದಂಗೆ. ಸೊ ಕೆಳಗಡೆ ಇನ್ನೊಂದ್ಸಲ ಹೋಗಿ ಏನ್ ಸಿಗ್ಬೋದು ಅಂತ ಹೇಳಿ ಚೆಕ್ ಮಾಡೋಣ ಅಂತ ನನ್ನ ಪ್ಲಾನ್ ಏನಿದೆ, ಅದ್ರ ಪ್ರಕಾರ ತಗೋಣ ಅಂತ. ಬಿಕಾಸ್ ಇವಾಗ ಮುಂದೆ ಎಕ್ಸ್ಟ್ರಾ ಆಗ್ತಾ ಇದೆ, ಆ ಪ್ಲಾನ್ ಅಲ್ಲಿ ಆಗುತ್ತೆ ಅನ್ಕೊಂಡಿದ್ದೆ. ಸೊ ಈಗ ಅದಕ್ಕೆ 1.5 ಲಕ್ಷ ಖರ್ಚಾಗ್ಬೋದು ಅನ್ಸಲ್ಲ. ಎಕ್ಸ್ಟ್ರಾ 1.5 ಲಕ್ಷ ಖರ್ಚಾಗುತ್ತೆ ಇವಾಗ. ಎಕ್ಸ್ಟ್ರಾ 1.5? ಹಾ, ಅವಾಗ ಕಮ್ಮಿ ಇದ್ದಾಗ ನಾವು ಇನ್ವೆಸ್ಟ್ ಮಾಡಿದ್ವಿ. ಇವಾಗ ಅದ ಎಕ್ಸ್ಟ್ರಾ ಆಗಿ ಸ್ವಲ್ಪ 6% ಏನೋ ಮತ್ತೆ ಮೇಕಿಂಗ್ ಬೀಳುತ್ತಲ್ಲ. ನಮಗೆ ಪ್ಲಾನ್ ಪ್ರಕಾರ ನಿಮ್ದಕ್ಕೆ ಸಿಗ್ತಾ ಇರೋದು 9 grams, ಎಕ್ಸ್ಟ್ರಾ 10 grams ಸಮಥಿಂಗ್ ಇದೆ. ಸೊ 10 grams ಎಕ್ಸ್ಟ್ರಾ ಪೇ ಮಾಡ್ಬೇಕಂತಂದ್ರೆ ಮಿನಿಮಮ್ 1.5 lakh ಎಕ್ಸ್ಟ್ರಾ ಆಗುತ್ತೆ ಇವಾಗ. ಮಿನಿಮಮ್ ನನ್ಗೆ ಅನ್ಸ್ದಂಗೆ. ನೋಡೋಣ, ಏನ್ ನೋಡೋದಮ್ಮ. ಜುಮ್ಕಿನೇ ತಗೋಬೇಕಿತ್ತು ಮನೆ, ಅದೇ ಇರ್ಲಿಲ್ಲ ನಿಮ್ಗೆ. ನೆಕ್ಲೆಸ್ ಇದೆಯಲ್ಲ, ಅದ್ರ ಜೊತೆಗೆ ಜುಮ್ಕಿ ಒಂದು ಮಾಡ್ಕೊಬಿಟ್ಟಿದೀವಿ, ಸರಿ ಆಗ್ಬಿಡೋದು. ಚೆನ್ನಾಗಿರೋ ಡಿಸೈನ್ಸ್ ದೊಡ್ಡದಿದೆ, ಸ್ವಲ್ಪ ಚಿಕ್ಕದ್ರಲ್ಲೇ ಬೇಕು. ಸರ್ ನನಗೆ ಜುಮ್ಕಾದಲ್ಲೇ ತೋರಿಸಿ ಏನೇನು ಕಲೆಕ್ಷನ್ಸ್ ಇದೆ. ಮೀಡಿಯಂ ಸೈಜ್ ಅಲ್ಲಿ ತೋರಿಸಿ. ಅದು ಸ್ವಲ್ಪ ಡ್ರಸ್ಟೆಡ್ ತರ ಬರುತ್ತಲ್ಲ ಕಲರ್, ಆ ತರ ಕಲರ್ ತೋರಿಸಿ. ಇದು ವೈಟ್ ಬೇಡ, ವೈಟ್ ಮುತ್ತಿನ ಬೇಡ. ಎಷ್ಟು ಕಮ್ಮಿ ಕಮ್ಮಿನಾಗ 25 grams. ಪ್ಯಾಕ್ ಮಾಡಿ
ಇಯರಿಂಗ್ಸ್ ಮೇಲೆ ಇಯರಿಂಗ್ಸ್ ಹಾಕೊಂಡು ಹೋಗ್ತಾರೆ. ಕಲರ್ ಸೂಟ್ ಆಗ್ತಿಲ್ಲ ನಮ್ಮ ಸ್ಕಿನ್ಗೆ. ಬೇರೆ ಕಲರ್ ಅದೇ. ಹಾಲೆ ಹಾಕ್ಬೇಕು. ಗುಂಡೆ ಹಾಕ್ಬೇಕು. ಮೇಲ್ಗಡೆ ಚೆನ್ನಾಗಿದೆ, ಮೇಲ್ ಚೆನ್ನಾಗಿದೆ. ಚಿಕ್ಕದಿರ್ಬೋದು. ಹಾ ಅದೇ ಇಷ್ಟಿದ್ರೆ ಸಾಕಾಗದಲ್ವಾ? ಹಾ ಮನೆ ಓ ಚೆನ್ನಾಗ್ ಕಾಣುತ್ತೆ. ನೆಕ್ಲೆಸ್ ಬೇಕು ಚಿನ್ನ ಸಖತ್ತ ಕಾಣ್ತಿದೆ. ಇದಕ್ಕೆ ಹಾಲೆ ಹಾಕ್ಬೇಕು ಅನ್ಸುತ್ತೆ. ಗುಂಡಿ ಹಾಕ್ಬೇಕು. ಹಾಕಣ ಕೊಡ್ತೀವಿ ನಾವು ಬ್ಯಾಕ್ ಸೈಡ್. ಹಾಕ ನೆಕ್ಲೆಸ್ ಮ್ಯಾಚ್ ಆಗಂತಾಗಣ ಅಂತ ಹೇಳ್ತಾ ಇರೋದು ನಾನು. ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ನನ್ನ ಹತ್ರ ಆಲ್ರೆಡಿ ಒಂದು ನೆಕ್ಲೆಸ್ ಇದೆ ಸೇಮ್ ಇದೇ ಟೋನಲ್ಲಿ. ಸೊ ಅದಕ್ಕೆ ಸೂಟ್ ಆಗುತ್ತೆ ಅಂತ ನಮ್ಮ ಅಮ್ಮ ಹೇಳಿದ್ರು ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು. ಸ್ವಲ್ಪ ಚಿಕ್ಕದೇ ಸಾರಿ ಮತ್ತೆ ಹೇಳಿದ್ದೀನಿ, ಬಟ್ ಆಲ್ಮೋಸ್ಟ್ ನಮ್ಮ ಅಮ್ಮಗೆ ತಗೊಂಡ್ಬಿಡು ಅಂತ ಹೇಳ್ತಾರೆ. ಅದೇ ಈ ಟೈಪ್ ಇಲ್ಲ ಚೆನ್ನಾಗ್ ಕಾಣ್ತಿದೆ. ನಾನು ಯಾಕೋ ಅಂತ ಅವರು ಹಾಕೋಬಹುದು. ಒಂದು ಬ್ರ್ಯಾಂಡ್ ಶೂಟ್ ಮಾಡೋ ರೇಂಜಿಗೆ ಫೀಲ್ ಆಗ್ತಿದೆ ಅಂತ ಕಿವಿಗೆ ಹಾಕಿ ನೋಡಿದ್ರೆ ಗೊತ್ತಾಗದು. ನಮಗೆ ಹಾಗೆ ನೋಡಿದ್ರೆ ಗೊತ್ತಾಗಲ್ಲ. ನೀನು ಆಪ್ಷನ್ಸ್ ಇಲ್ವಾ? ವೆಯ್ಟ್ ಅಷ್ಟೊಂದು ಅವರು ಕಿವಿ ತಡೆಯಲ್ಲ. ಹಾಗಾಗಿ ನಾನು ಹೇಳಿಲ್ವಾ ಮತ್ತೆ ನನಗೆ ಹಾಕೊಳಕ್ಕೆ ಇದ್ದೀಯಾ? ಜಾಕೆಟ್ ಇಲ್ಲಿದೆ, ಜಾಕೆಟ್ ಅಲ್ಲಿ ಮೈಕ್ ಇದೆ. ಸೊ ಗೈಸ್ ಫೈನಲಿ ನೋಡ್ತಿರ್ಬೋದು ನಂಗೆ ಜುಮ್ಕ ಎಷ್ಟು ಇಷ್ಟ ಆಯ್ತು, ಈ ಸೀರೆನೂ ಅಷ್ಟೇ ಇಷ್ಟ ಆಯ್ತು. ಬಿಕಾಸ್ ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ಮಿ. ಸೊ ಪ್ರಾಬಬ್ಲಿ ನಾನು ಇದನ್ನ ತಗೋತೀನಿ ಅನ್ಸುತ್ತೆ. ಇದ್ರ ಜೊತೆ ಇನ್ನೊಂದೇನೋ ತಗೋಬೇಕು ಅನಿಸುತ್ತೆ. ಬಿಕಾಸ್ ನನ್ನ ಪ್ಲಾನ್ ಪ್ರಕಾರ ಡೈಮಂಡ್ ತಗೊಂಡ್ರೆ ನನಗೆ ಮೋರ್ ವ್ಯಾಲ್ಯೂ ಇರುತ್ತೆ. ವೆರಿ ಕನ್ಫ್ಯೂಸ್. ನಾವೇನೋ ತಗೊಳಕ್ಕೆ ಅಂತ ಬಂದೆ. ನಾನು ಯಾವಾಗಲೂ ಹಿಂಗೆ ಏನಾದ್ರು ಜುಗಾಡ ಆಗ್ತಿರ್ತ ನಮ್ಮಮ್ಮ ಕ್ಯಾಮ್ರಾ ಹಿಂದೆಗಡೆ. ಇನ್ನೂ ಏನಾದ್ರು ಡಿಸೈನ್ ಬೇಕಿತ್ತು, ತುಂಬಾ ಸಿಂಪಲ್ ಅನಿಸ್ತು. ಇನ್ನೊಂದ್ಸತಿ ತಗೊಳ್ಳುವಂತೆ ಸದ್ಯಕ್ಕೆ ಇದು ತಗೋ. ನೆಕ್ಲೆಸ್ ಮ್ಯಾಚ್ ಆಗತ್ತೆ. ಇನ್ನೇನು ಹೋಗ್ಲಿ ಮುಂದೆ ಬಂದ್ರೆ ನಾವು ಇನ್ನ ಸ್ವಲ್ಪ ಕಲೆಕ್ಷನ್ಸ್. ಅದು ವೆಯ್ಟ್ ಜಾಸ್ತಿ ಬೇಡ ಅಂತ ಅದು ತಡೆಯಲ್ಲ. ಯಾಕಂದ್ರೆ ಗೈಸ್ ಇವಾಗ 2 ಹಾಕೊಂಡಿದೀನಿ. ಸ್ವಲ್ಪ ಹೆವಿ ಅನಿಸ್ತು, ಸ್ವಲ್ಪ ಕೆಳಗಡೆ ದೊಡ್ಡದಿದೆ ಅನಿಸ್ತು. ನನಗೆ ಇದು ಚೆನ್ನಾಗಿದೆ ಅನಿಸ್ತೀನಿ. ಚೂರು ದೊಡ್ಡದಾಗಿರೋ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ವೆರಿ ಕ್ಯಾರಿಯೇಬಲ್. ಅಂದ್ರೆ ಆರಾಮಾಗಿರ್ಬೋದು. ಕಿವಿಲೇನೋ ಇದೆ ಅಂತ ಫೀಲ್ ಬರಲ್ಲ. ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಯ್ತು. ನಾ ಹೇಳ್ದಂಗೆ ಅವರು ಹಾಕೋಬೇಕು ಅಂತ. ಸೊ ಮೇ ಬಿ ಐ ಬೈ ದಿಸ್. ಇದ್ರಲ್ಲಿ ನೋಡೋಣ ಇನ್ ಫ್ಯೂಚರ್ ಬೇರೆ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಕ್ಕಿದ್ರೆ ತಗೋಣ. ಗೈಸ್ ನಂಗೆ ಲಿಟ್ರಲಿ ಇವತ್ತೇನ್ ಫೀಲ್ ಆಗ್ತಿದೆ ಅಂತಂದ್ರೆ, ಗೋಲ್ಡ್ ಶಾಪಿಗೆ ಬಂದ್ರೆ ವಿ ಕಾಂಟ್ ಸ್ಟಾಪ್ ಅವರ್ ಸೆಲ್ಫ್ ಅಲ್ಲಿ ಗೈಸ್. ಇವಾಗ ಇರೋರ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಫೀಲ್ ಆಗ್ತಿದೆ ನನಗೆ ಇವಾಗ. ಬಟ್ ಗೋಲ್ಡ್ ರೇಟ್ ಹಿಂಗೂ ಬೆಳೆಯುತ್ತೆ. ಸೊ ವೈ ನಾಟ್ ಇನ್ವೆಸ್ಟ್, ವೈ ನಾಟ್? ನಮ್ಮಮ್ಮ ಯೋಚನೆ ಮಾಡ್ತದೆ ನೋಡಿ. ಏನಮ್ಮ ನೀವೇನ್ ಹೇಳ್ತೀರಾ? ಅಲ್ಲ ಅವೆಲ್ಲ ತಗೊಳ್ಬೇಕಾದ ನೆಸಿಟಿ ಇದೆಯಲ್ಲ, ನೆಸೆಸಿಟಿ ಇದೆಲ್ಲ. ಹಾಗಾಗಿ ಮದುವೆ ಆಗ್ಬೇಕಾದ್ರೆ ಎಲ್ಲ ಯೂಸ್ ಆಗುತ್ತೆ. ಮದುವೆ ಆದ್ರೆ ಯೂಸ್ ಆಗುತ್ತೆ. ಎಲ್ಲ See if you have the collections. ಸೊ ಗೈಸ್ ನಮ್ಮ ಅಮ್ಮಂಗೆ ಈ ಒಂದು ನೋಸ್ ಪಿನ್ ಇಷ್ಟ ಆಯಿತು. ಬಟ್ ನನ್ನ ಪ್ರಕಾರ ಏನು ಅನ್ನಿಸ್ತು ಅಂತಂದರೆ ನನಗೆ, ಸೊ ದೇರ್ ಇಸ್ ದಿಸ್ ಒನ್ ನೋಸ್ ಪಿನ್ ಹಿಯರ್. ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಸೋ ಬ್ಯೂಟಿಫುಲ್. ಕ್ಯಾನ್ ಯು ಓಪನ್ ಅಂಡ್ ಶೋ? ಓಕೆ, ಅದು ಡಾಲರ್ ಥರ ಬುಗುಡಿ ಅಂತ ನೋಡಿ ಏನೇನೋ ಇದೆ. ಇದಿಲ್ಲಿ ಬರಲ್ಲ, ಇಲ್ಲಿ ಬರುತ್ತೆ, ಟಾಪ್ ಅಲ್ಲಿ ಬರುತ್ತೆ. ಹಂಗೆ ಹಾಕೋದಕ್ಕೆ ಅದು ಇಲ್ಲ ಒಂದ್ ನಿಮಿಷ. ಇದೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿದೆ. ಬಟ್ ನನ್ನ ಮೇಲೆ ಸೂಟ್ ಆಗ್ತಿಲ್ಲ. ಬಟ್ ನನಗಿರೋದು ಹಾಕಿಲ್ಲ ನೋಡಿ, ಇದು ಚೆನ್ನಾಗಿ ಕಾಣಿಸ್ತದೆ ಬಟ್ ಅದು ನನ್ನ ಫೇಸ್ ಡಲ್ ಆಗ್ತಿದೆ ಅನಿಸ್ತದೆ. ಅದ್ರ ಮುಂದೆ ಎಲ್ಲದಕ್ಕೂ ಸೂಟ್ ಆಗಲ್ವೇನೋ. ಲೆಸ್ ಫಾರ್ ಎಕ್ಸಾಂಪಲ್ ಹಿಂಗೆ ಕೂದಲು ಕಟ್ಟಿದ್ರೆ ಸೂಟ್ ಆಗಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಟ್ ಒಂಥರ ಚೆನ್ನಾಗಿದೆ. ನನಗೆ ರೆಗ್ಯುಲರ್ ಆಗಿ ಈ ಥರ ವೆಸ್ಟರ್ನ್ ಏನಾದ್ರು ವೇರ್ ಆಗ್ತದ. ಅಂಡ್ ಇದು ಹಾಕೊಳ್ಳೋಕ್ಕೂ ತುಂಬ ಈಸಿ ಇದೆ. ಇಟ್ಸ್ ಲೈಕ್ ಹಿಂದೆಗಡೆ ಪ್ರೆಸ್ ಮಾಡಿದ್ರೆ ಆಯ್ತು. ಹೌದು, ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಹಾಂ, ಥ್ಯಾಂಕ್ ಯು. ಅದು ನನಗೆ ಗೊತ್ತಿರಲಿಲ್ಲ. ನೀವು ಲಾಸ್ಟ್ ಟೈಮ್ ಇಲ್ಲಿ ಶೂಟಿಂಗ್ ಬಂದಿಲ್ಲ, ನಂತರ ಗೊತ್ತಾಗಿದೆ. ಹೌದಾ? ನಾನಿಲ್ಲಿ 3-4 ಸಲ ಮಾಡಿದ್ದೆ ಈಗಲ್ಸ್ಗೆ. ನಾನು ಕಷ್ಟ ಮಾಡ್ಕೊಂಡ್ಬಿಟ್ರು ನಾನು ಬಿಡಕ್ಕೆ ಆಗ್ತಿಲ್ಲ ಇವಾಗ. ಐ ಥಿಂಕ್ ದಿಸ್ ಇಸ್ ಲೈಕ್ ಮೈ 3rd or 4th ಟೈಮ್ ಶಾಪಿಂಗ್. ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ನನಗೆ ನಿಮ್ಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ, ಅಷ್ಟು ಇದೆ. ಅದಕ್ಕೆ ಈಗ ನನಗೆ ಸ್ಕ್ರೋಲ್ ಮಾಡುವಾಗ ಆಟೋಮೆಟಿಕ್ ಬರ್ತದೆ ನಿಮಗೆ. ಎಲ್ರಿಗೂ ಶೇರ್ ಮಾಡಿ. ಇವ್ರ ಜೊತೆ ವ್ಲಾಗ್ಸ್ ಮಾಡ್ತೀನಿ, ಅದನ್ನು ನೋಡಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳ್ತಾರೆ ಅಂತ ಕೇಳಿದ್ರು. ಅಂಡ್ ನಾವು ತಗೊಂಡ್ವಿ. ಸೊ ನನಗೆ ಗ್ರೀನ್ ಟೀ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಡೇಟ್ ಕಾನ್ಶಿಯಸ್ ಅಲ್ವಾ, ಅಪರೂಪಕ್ಕೆ ಅಮ್ಮ ಸಪೋರ್ಟ್ ಒಂದ್ಸಲ ಅಷ್ಟೇ. ಸೊ ಎನಿವೇಸ್ ಇವಾಗ ಲೆಟ್ಸ್ ಡ್ರಿಂಕ್ ಇಟ್. ಇಟ್ಸ್ ಅ ಬ್ಯೂಟಿಫುಲ್ ಡಿಸೈನ್. ಬಟ್ ಏನಂದ್ರೆ ಡೈಲಿ ಐ ವಾಂಟ್ ಸಮಥಿಂಗ್ ವಿಚ್ ಐ ಕ್ಯಾನ್ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಬರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಡಿಸೈನ್. ನೋಡ್ಕೊಂಡು 7.8 ಮಿಲಿಗ್ರಾಮ್ಸ್. ಬ್ಯೂಟಿಫುಲ್ ಚೆನ್ನಾಗಿದೆ. ಬಟ್ ಐ ವಾಂಟ್ ಸಮಥಿಂಗ್ ವಿಚ್ ಐ ಕ್ಯಾನ್ ವೇರ್ ಫಾರ್ ಡೈಲಿ ವೇರ್. ಸುಮ್ನೆ ಯಾವ ಬೇಡ ಅದೊಂದು ತಗೊಂಡ್ಬಿಡು ಸುಮ್ಮನೆ. ಹಂಗೆ ಹೇಳ್ಬಿಡಿ.
ಗೈಸ್ ಇದು ಬೇಸಿಕಲಿ ಪ್ಲಾಟಿನಮ್ ಅಂತೆ 2.6 ಏನೋ ಹೇಳಿದ್ರು 2.5 ಅಲ್ವಾ 2.5 ಏನೋ ಹೇಳಿದ್ರು ನೈಸ್ ಯಾರಿಗೆ ಗೊತ್ತಾಗುತ್ತೆ ಪ್ಲಾಟಿನಮ್ ಹಾಕೊಂಡಿದೀವಿ ನಾವು ಅಂತ ಆರ್ಟಿಫಿಷಿಯಲ್ ಅನ್ಸುತ್ತೆ ತಾನೆ ಗೊತ್ತಿಲ್ಲಲ್ಲ ನೈಸ್ ಆಕ್ಚುಲಿ ಐ ಲೈಕ್ ಇಟ್ ಕೊಡಮ್ಮ ಒಂದು 2 ಲಕ್ಷ ಕೊಡಮ್ಮ ತಗೊಂತೀನಿ ಕೊಡ್ತೀನಿ ತಡಿ ನನ್ನ ತಿಂಗಳು ವೇಟ್ ಮಾಡು ಸುಮ್ಮನೆ ಜೋಕ್ ಮಾಡಿದ್ದು ಕೊಡು ಅಂತ ಏನ್ ಬೇಕು ನಾನೇ ಸ್ವಲ್ಪ ಇನ್ನೂ ಕಷ್ಟಪಟ್ಟು ಹೋಗ್ತಿದ್ದವಳು ಹಾರ್ಡ್ ವರ್ಕ್ ಮಾಡಿ ದುಡ್ಡೆಲ್ಲ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಲ್ಯಾಟಿನ್ ನಮಗೆ ಟ್ರೈ ಮಾಡೋಣ ನಮ್ ಚಿನ್ನ ಬಂದ್ಬಿಟ್ರೆ ಅವ್ರು ತೋರ್ಸಿ ಸುಸ್ತಾಗ್ಬಿಡ್ಬೇಕು ಇದು ಬೇರೆ ಹೆಂಗ್ ಮಾಡೋದು ಸಕ್ಕತ್ತಳು ಇದಲ್ವಾ ಇದು BT ಕ್ಯಾಟ್ ಬರುತ್ತೆ ನಾವು ಒಂದಿನ ಕೂತ್ಕೊಂಡು ಹಾಕೋಬೇಕಿತ್ತು ಮಲ್ಬಾರಲ್ಲಿ ಇದಿರ್ಲಿ ಇನ್ನೂ ಚೆನ್ನಾಗಿದೆ ಚೆನ್ನಾಗಿದೆ ಡಾಲರ್ ಕೂಡ ಅಷ್ಟೇ ನನಗೆ ಈ ಥರದ್ದು ಆ ಥರದ್ದು ಏನಾದರೂ ಬೇರೆ ಅದರ್ ಜ್ಯುವೆಲ್ರಿ ಲೈಕ್ ಏನ್ ಮಾಡೋದು ಐಸ್ ಇದು ಆಕ್ಚುಲಿ ನನ್ನ ಹಳೆ ಚೈನು ನಾನು ನಮ್ಮ ಅಮ್ಮಂಗೆ ಹಾಕೊಂಡು ಕೊಟ್ಟಿದ್ದೆ ಈಗ ಬ್ಯಾಕ್ ಟು ಸ್ಕ್ವೇರ್ ಒನ್ ಲಾಸ್ಟ್ ಟೈಮ್ ಇದು ಡ್ರೀಮ್ ಮಾಡಿದ್ದೆ ಈ ಥರ ಡೈಮಂಡ್ ರಿಂಗ್ ತಗೋಬೇಕು ಅಂತ ಸೊ ನಂದೊಂದು ರಿಂಗ್ ಇತ್ತಮ್ಮ ರಿಂಗ್ ತೋರ್ಸಮ್ಮ ಅದು ಇದೊಂದು ಸ್ವಲ್ಪ ಚಿಕ್ಕದಿದೆ ಇದು ಆ್ಯಕ್ಚುಲಿ 3 ರಿಂಗ್ ಇಲ್ಲಿದೆ ತೋರಿಸ್ತೀನಿ ಯಾವ ಥರ ಅಂತ ತೆಗೆದ್ಬಿಟ್ಟು ತೋರಿಸಿ ಯಾವ ಥರ ಅಂತ ಸೊ ಈ ಥರ ಟೋಟಲಿ 3 ರಿಂಗ್ಸ್ನ ಕನೆಕ್ಟ್ ಮಾಡಿರೋದು ಚೆನ್ನಾಗಿ ಕಾಣಲಿ ಅಂತ ಸೊ ಈ ಥರ ಅಷ್ಟೇ ಬಿಡಿ ಸಾಕು ಸೊ ಈ ಥರ ಹಾಕಿರೋದು ಸೊ ಇದು ಬೇಸಿಕಲಿ ನಂದೊಂದು ಸಿಲ್ವರ್ ಇತ್ತು ಸೊ ಇದನ್ನು ತೊಗೊಂಡಾಗ ಅಂದ್ಕೊಂಡಿದ್ದೆ ಈ ಥರದಲ್ಲಿ ಡೈಮಂಡ್ ತೊಗೋಬೇಕು ಅಂತ ಫೈನಲಿ ಕಾಲ ಕೂಡ ಬಂದಿದೆ ಇದ್ರಲ್ಲಿ 4 ಇದೆ ಇದ್ರಲ್ಲಿ 3 ಇದೆ ಅಷ್ಟೇ ಐ ರಿಯಲಿ ವಾಂಟೆಡ್ ದಿಸ್ ಫೈನಲಿ ದಿಸ್ ಇಸ್ ಕಮಿಂಗ್ ಟ್ರೂ 2 ಲಕ್ಷ 20,000 2,000 ಕೆಜಿ 20,000 ಅರ್ಧ ಕೆಜಿ 1,10,000 ಆಗುತ್ತೆ ಆರಾಮ ತಗೋಬಹುದು ಬೆಳ್ಳಿ ದಿಸ್ ಇಸ್ ವೆರಿ ಪರ್ಫೆಕ್ಟ್ ಪರ್ಫೆಕ್ಟ್ ಅವ್ರು ಕೊಟ್ಟಿದ್ದಾರೆ ನೋಡು ಥ್ಯಾಂಕ್ಸ್ ಟು ಯು ಅವ್ರು ಹುಡುಗ ಕೊಟ್ರು ನೋಡು ಒಂದು ಬಿಡ್ಲಿಲ್ಲ ಕೊಟ್ಟಿದ್ದಾರೆ ಗೈಸ್ ನನಗೆ ಇದು ಬೇಕು ಅಂತ 9 ಗಂಟೆ ಟೈಮ್ ಆಯ್ತು ಅವ್ರದ್ದು ಟೈಮ್ ಇಸ್ ಓವರ್ ಸೊ ಇದ್ರ ಜೊತೆಗೆ ಅದು ಬೇಡ ಬಿಡಿ ಅದು ಬೇಡ ಮತ್ತೆ ಅದನ್ನೇ ಇರುತ್ತೆ ಅದು ಸುಮ್ಮನೆ ಮೂಲೆಯಲ್ಲಿ ಇಡೋದು ಬೇಡ ತಗೊಂಡ್ಬಿಡು ಚಿನ್ನ ಎಷ್ಟು ಕರ ಅನ್ಸಿದ್ರು 4 ಅದಕ್ಕೆ ಇದು ಕೊಡಲ್ವಾ ಕಾರ್ಡು ಬರೀ ಒಂದಕ್ಕೆ ಕೊಡೋದಾ ಅದಕ್ಕೆ ಇದು ಎಲ್ಲದಕ್ಕೂ ಸಿಗುತ್ತೆ ಕಾರ್ಡ್ ನಾನು ಒಂದು ಇದು ಕ್ಯಾರೆಟ್ ವ್ಯಾಲ್ಯೂ ತಿಳ್ಕೊಂಡು ಅಂತ ಮಾಡಿದೆ ಕ್ಯಾರೆಟ್ ವ್ಯಾಲ್ಯೂ ಬಂದ್ಬಿಟ್ಟು 1,40,000 ರುಪೀಸ್ ಒಳಲ್ಲಿ ಕಾಣಿಸ್ತಾನೆ ಇಲ್ಲ ಚೈನ್ ಇರೋದು ಇದು ಯಾವ ತರ ಚೈನ್ ಗೊತ್ತಿಲ್ಲ ಹತ್ರಕ್ಕೆ ಬರೋ ತನಕ ಕಾಣಿಸೋದೇ ಇಲ್ಲ ಹೇಗಿದೆಯಾ 2,20,000 1,10,000 ಟೂ ಸ್ಕೀಮ್ಸ್ ಅದೇ ಇದು ಬಿಡಿ ಇದು ಸಪ್ರೇಟ್ ಇದರಲ್ಲಿ ಎಷ್ಟಿದೆ 1,10,000 ನನಗೆ 20 ಗ್ರಾಮ್ಸ್ ಇದೆಯಲ್ಲ ಅದು ಆ್ಯಕ್ಚುಲಿ ಬಂದ್ಬಿಡುತ್ತೆ 4,13,023 minus 1,10,000 minus 45,000 rupees. Actually ಡೈಮಂಡ್ಸ್ ವ್ಯಾಲ್ಯೂ ಏನಿದೆಯಲ್ಲ ಆಕ್ಚುಲಿ ಸಾಲ್ಟೆಡ್ ಡೈಮಂಡ್ಸ್ ಡೈಮಂಡ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಎಷ್ಟಿದೆ 97,500 rupees ಫಾರ್ ದಿಸ್ ಒನ್ for this one. Okay, remaining ನಿಮಗಿಂತ ಜಾಸ್ತಿ ಆಗೋಯ್ತಲ್ಲಮ್ಮ ನಂದು ಶಾಪಿಂಗು ಗೈಸ್ ನನ್ಗಿಂತ ನಮ್ಮ ಅಮ್ಮಂಗಿಂತ ಜಾಸ್ತಿ ಖರ್ಚು ನಾನು ಮಾಡ್ಬಿಟ್ಟಿದೀನಿ ಗೈಸ್ ಸ್ಟೋರಲ್ಲಿ ನಾವೇ ಲಾಸ್ಟ್ ಕಸ್ಟಮರ್ ಬೇರೆ ಯಾರು ಇಲ್ಲ ಎಲ್ಲ ಪ್ಯಾಕ್ ಮಾಡ್ತಾರೆ ಡಿಸ್ಕೌಂಟ್ ಕೇಳ್ತಾ ಇದೀನಿ ಕೊಡಂಗಿಲ್ಲ ನೋಡಿ ವಿತೌಟ್ ಫ್ರೀ ಮೋಸ ಆಗ್ಬಿಟ್ಟು ಕಮ್ ನೋ ಹಿಯರ್ ಸೊ ಡೂ ಸಮಥಿಂಗ್ 362 ಕೊಡ್ಬೇಕಾಗತ್ತೆ ಎಲ್ಲ ಸೇರಿ ಟೋಟಲಿ 362 ಜುಮ್ಕಾ ಚೈನ್ ಡೈಮಂಡ್ಸ್ ಆಕ್ಚುಲಿ ನಾನು ಸ್ಕೀಮ್ ಅಮೌಂಟು ಏನಿದೆ ವಿಚ್ ಇಸ್ ಅರೌಂಡ್ 2,20,000 ಸಮಥಿಂಗ್ ಇತ್ತು ಅದಕ್ಕೆ ಶಾಪಿಂಗ್ ಅಂತ ಹೇಳ್ಬಿಟ್ಟು ಬಂದಿದ್ದು ಇವಾಗ 2,20,000 ಬಿಡಿ 5,60,000 ಪ್ಲಸ್ ಹೋಗ್ತಾ ಇದೆ ದಿಸ್ ಇಸ್ ದ ರಿಯಾಲಿಟಿ ಆಫ್ ಆಕ್ಚುಲಿ ಶಾಪಿಂಗ್ ಗೋಲ್ಡ್ ಬಂದ್ಮೇಲೆ ಮುಗಿದು ಅದು ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ತಗೋಬೇಕು ಇವರು ನಮ್ಗೆ ಸ್ವಲ್ಪ ಇದು ಎಲ್ಲ ತೋರಿಸ್ಬಿಡ್ತಾರೆ ಬಿಡಕ್ಕಾಗಲ್ಲ ಐ ಕಾಂಟ್ ಬಿಲೀವ್ ದಿಸ್ ಇಸ್ ಲೈಕ್ 2 lakh I'll show you my another ring ಆಯ್ತಾ ಇವಾಗ್ಲಾದ್ರು you see how big that is thank you so much means a lot almost 10,000 discounts I'm so happy ಇದು ಪೇಮೆಂಟ್ ವಿಲ್ ಕ್ಲಿಯರ್ ಇಟ್ ಆಫ್ ನೋ ಯಾ ಸಾರಿ ಯಾ ಇವತ್ತು ಜುಗಾಡ ಮೇಲೆ ಜುಗಾಡ ಆಗ್ತದೆ HDFC ಓನ್ಲಿ ಯಾ ಇವತ್ತಕ್ಕೂ ಮನೆಗೆ ಹೋಗೋದೇ ಡೌಟ್ ಅನ್ನಿಸ್ತದೆ ಆ್ಯಂಡ್ ನಮ್ಮ ಅಪ್ಪನೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ ಇಲ್ಲೇ ನಿಂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಊರಿಗೆ ಹೋಗಿ ಶಾಪಿಗೆ ಹೋಗಿ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದರು ಆಟೋಲ್ಲಿ ಬಂದ್ರಾ
ಆಟೋಲ್ ಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ಆಟೋಲ್ ಬಂದಿದ್ದು. ಇಲ್ಲ ಹಸುವಾಗ್ತಿದೆ, ಏನಾದ್ರು ತಿನ್ಬೇಕು, ಇಲ್ಲಿಂದ ಹೋಗೋದೇ ಲೇಟ್ ಆಗ್ತಿದೆ. ಗೈಸ್ ಲಿಟ್ರಲಿ ನೋಬಡಿ ಕ್ಯಾನ್ ಡೂ ದ ಜುಗಾಡ್ ದಟ್ ಐ ಡು. ಇವತ್ತು ನಂದು ಕ್ರೆಡಿಟ್ ಕಾರ್ಡ್ ಇಂದ ಸ್ವೈಪ್ ಮಾಡಿದ್ವಿ, ಮೈ ಫಸ್ಟ್ ಟ್ರಾನ್ಸಾಕ್ಷನ್ ಇನ್ ಕ್ರೆಡಿಟ್ ಕಾರ್ಡ್. ಅದು ಆಕ್ಟಿವಿಟಿ ಮಾಡಿರ್ಲಿಲ್ಲ, ತಗೊಂಡು 1 ವರ್ಷ ಆಗಿತ್ತು, ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಲೈಫಲ್ಲಿ ಜುಗಾಡ್ ಮಾಡೋದ್ರಲ್ಲಿ ಒಳ್ಳೆ ಮಜಾ ಬರುತ್ತೆ ಗೈಸ್, ಅಲ್ವಾ ಬ್ರೋ? ಅವ್ರು ಆಕ್ಚುಲಿ ನನಗೆ ಏನೋ ಒಂದಕ್ಕೆ ಪೇಮೆಂಟ್ ಮಾಡ್ಬೋದು, ಮಿಕ್ಕಿದ್ ಬಿಟ್ಟು ಹೋಗ್ಬೋದು ಅಂತೆಲ್ಲ ಹೇಳ್ತಿದ್ರು. ಅವ್ನ ಅಜ್ಜಿ ತಗೊಂಡ್ಬಿಟ್ಟು ನಿಮ್ಗೆ ಹೆಂಗ್ ಬಿಟ್ಟು ಹೋಗೋದು ಅನ್ನೋದು ಅದೊಂದು ಇರುತ್ತಲ್ಲ ಒಳಗಡೆ, ಮತ್ತೆ ಬರಬೇಕು, ಮತ್ತೆ ನಾಳೆ ಕೆಲಸಗಳಿರುತ್ತೆ, ಅದೆಲ್ಲ ಹಾಳಾಗುತ್ತೆ. ಸೊ ಥ್ಯಾಂಕ್ ಗಾಡ್ ಸಮ್ ಹೌ ಆಯ್ತು, ಥ್ಯಾಂಕ್ಸ್ ಟು ಆಲ್ ಆಫ್ ದಮ್. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಚಿನ್ನದ ತಗೋತೀನಿ. ಮೈ ಡ್ಯಾಡ್ ಇಸ್ ಲಿಟ್ರಲಿ ಲೈಕ್, ನಮ್ಮಮ್ಮ ಶಿಲ್ ಬಿ ಆಲ್ವೇಸ್ ಓವರ್ ಥಿಂಕಿಂಗ್ ಸಮಥಿಂಗ್. ಮೈ ಡ್ಯಾಡ್ ಇಸ್ ಲೈಕ್, ಇವಾಗಲೂ ಅಳ್ಬೇಡ ಮಗು ಅಂತಂತಾರೆ. ನಂದೇ 3 ಲಕ್ಷ ಆಗಿದೆ. ಇವತ್ತಿಂದ ಡೈಮಂಡ್ ಹಾಕೊಂಡು ತಿರುಗ್ತೀನಿ. ಡೈಮಂಡ್ ಲಾಸ್ಟ್ ಕೇಸ್ ಮತ್ತೆ ತಗೊಳಕ್ ಹೋಗಲ್ಲ, ಸಾಕು. ಡೈಮಂಡ್ 2 ಸಲ ತಗೊಂಡಿದ್ದೆ, ಸಾಕು. ತೋರಿಸಿ ಒಂದ್ಸಲ. ನಮ್ಮಮ್ಮನ ಚೈನ್ ನೋಡಿ ಗೈಸ್, ನೋಡಪ್ಪಾಜಿ ಚೈನು. ನೆಕ್ಸ್ಟ್ ನಿಮಗೊಂದು ಈ ಥರ ತಗೊಳ್ಳೋಣ ಆಯ್ತಾ? ಬೇಕಾ ನಿಮ್ಗೆ ಗೋಲ್ಡು? ನಮ್ಮ ಅಪ್ಪನ ಮೇಲೆ ಫುಲ್ ಗೋಲ್ಡ್ ಹೊಡೆಯುತ್ತೆ ಗೈಸ್, ನಮ್ಮ ಅಪ್ಪನ ಕಲರ್ಗೆ. ಆಕ್ಚುಲಿ ಲಾಸ್ಟ್ ಟೈಮ್ ಅದಕ್ಕೆ ಸಿಲ್ವರ್ ಕೊಡ್ಸಿದ್ದು, ಅದನ್ನು ಹಾಕೋತಿಲ್ಲ ಅವರು. ತಗೋಬೇಕಾದ್ರೆ ಇಷ್ಟ ಇದೆ ಅನಿಸ್ತಿತ್ತು. ಫೈನಲಿ ಇದೊಂದು ನನ್ನ ಮನ್ಸಲ್ಲಿತ್ತು, ಇದೊಂದಾಯ್ತು. ಇಟ್ಕೊಳ್ರಿ. ಇಸ್ ಐಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಗೈಸ್ ಟೋಟಲಿ 3 ಐಟಮ್ಸ್ ತಗೊಂಡಿದ್ದು ನಾನು. ಸೊ ಇದು 3 ಡೈಮಂಡ್ ರಿಂಗ್ ತಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಟೋಟಲಿ 3 ಡೈಮಂಡ್ ರಿಂಗ್ಸ್ ತಗೊಂಡಿದ್ದೀನಿ. ಅಂಡ್ ಇದೊಂದು ಇಯರ್ ರಿಂಗ್ಸು. ಸೊ ಮೇನ್ ಬಂದಿದ್ದು ಇದಕ್ಕೆ, ಬಂದಿದ್ದು. ಸೊ ಟೋಟಲಿ ಇವತ್ತೇನೇನೋ ಮಾಡಿದೀವಿ ಗೈಸ್, ಜಾಸ್ತಿ ಸೆಲ್ ಮಾಡಿದ್ರು ಇವತ್ತವರು. 3 ಡೈಮಂಡ್ ರಿಂಗ್ಸ್ ತಗೊಂಡಿದ್ದೀನಿ. ಸೊ ಇದಕ್ಕೆ ಹಾಫ್ ಆಫ್ ಮೈ ಕಿಡ್ನಿ ವೆಂಟ್. ಲಾಸ್ಟ್ ಒಂದ್ಸಲ ಹಾಕೊಂಡು ತೋರಿಸ್ಬಿಡ್ತೀನಿ. ಆಸ್ ಐ ಸೆಡ್, ಈ ತರ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಅದು ಆಯ್ತು. ನಮ್ಮಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತಾರೆ ಹಾಕೊಳ್ಳೋದೆಲ್ಲ. ಮೇ ಬಿ ನಾಳೆ ಬ್ಲಾಗಲ್ಲಿ ಬರುತ್ತೆ, ಅದನ್ನ ಅವಾಗ ನೋಡಿ. ಹೇಳಿ ಧನುಶ್ರೀ ಅಂತ, ಅದಕ್ಕೆಲ್ಲ ಯಾಕೆ ಎದ್ರಕೋತೀರಾ? ಕೇಳಿ, ಹೆಸಿಟೇಟ್ ಮಾಡ್ಬೇಡಿ, ಏನ್ ಬೇಕೋ ಅದನ್ನ ಕೇಳಿ. ರಿವ್ಯೂನ ಕೊಡೋಣ, ತಗೊಳ್ಳಿ. ಶಂಕರ್ ಅಂತ ಅಟೆಂಡ್ ಮಾಡಿದವನು, ಅಷ್ಟು ಅವರ ಅಟೆಂಡ್ ಮಾಡಿದ ಶಂಕರ್. ಏನು ಇಂಗ್ಲಿಷ್ ಎಲ್ಲ ಬರ್ತಿಲ್ಲ. ಆಯ್ತು, ನೀವು ಕೇಳೋದೇ. ನಾವು ಡೂ ಒನ್ ಥಿಂಗ್, ಗಿವ್ ಮಿ ದಟ್ ಸ್ಕ್ಯಾನರ್, ಐ ಡೂ ಇಟ್ ಆಫ್ಟರ್ ಗೋಯಿಂಗ್ ಹೋಮ್. ನಿಮ್ಮ ಶಾಪಲ್ಲಿ ನೆಟ್ವರ್ಕ್ ಭಾರಿ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್, ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿ ಯು. ಬಾಯ್ ಬಾಯ್. ಎಸ್ ಫೈನಲಿ ಗೋಲ್ಡ್ ಶಾಪಿಂಗ್ ಎಲ್ಲ ಮುಗೀತು. ಐ ಆಮ್ ಲೈಕ್ ಸೂಪರ್ ಹ್ಯಾಪಿ. ಅಪ್ಪ ಅಮ್ಮ ಏನು ಅನ್ಕೋತಿದ್ದಾರೆ, ಏನು ಫೀಲ್ ಆಗ್ತಿದೆ ಆಮೇಲೆ ಕೇಳ್ತೀನಿ. ಇವಾಗ ಫಸ್ಟು ಎಂಪೈರ್ಗೆ ಊಟಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ರಾಜಾಜಿನಗರಿಗೆ ಬಂದಿದ್ದೀವಿ. ಈಗ ಅಲ್ಲಿ ಹೋಗಿ ಏನಾದ್ರು ತಿನ್ಬೇಕು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಆಗ್ಬಿಟ್ಟಿದೆ, ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಫೈನಲಿ ಇವಾಗ ಎಂಪೈರಿಗೆ ಬಂದ್ವಿ ಗೈಸ್. ಅಂಡ್ ನಮ್ಮ ಅಮ್ಮಂಗೆ ಗೋಲ್ಡ್ ತಗೊಂಡ್ರಲ್ಲ, ಏನ್ ಅನ್ನಿಸ್ತಿದೆ ಕೇಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಏನ್ ಅನಿಸ್ತಿದೀವ? ಖುಷಿ ಅನ್ನಿಸ್ತಿದೆ. ಗೋಲ್ಡ್ ತಗೊಂಡು ಬ್ಯಾರಿ ಖುಷಿ ಆಗಿಲ್ಲ. ಸಡನ್ ಸರ್ಪ್ರೈಸ್ ಹೆಂಗಿತ್ತು? ಶಾಕು. ಧನುಶ್ರೀ ರಾಕು, ಅಮ್ಮ ಶಾಕು. ಐ ಆಮ್ ಹ್ಯಾಪಿ. ನಾವು ಅದು ಗೋಲ್ಡ್ ಕೈಲಿ ಎತ್ಕೊಂಡ್ ಬಂದಿದೀವಿ. ಕಾರ್ ಹೊಡೆದಾಗ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸಖತ್ ಸೌಂಡ್ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ಅದರಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಸೊ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಆಮೇಲೆ ಎಲ್ಲರೂ ಮನೆಗೆ ಹೊರಟ್ವಿ. ಗೈಸ್ ಲಿಟ್ರಲಿ ಏನೋ ಜುಗಾಡಾಯಿತು ಶಾಪಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ. ಬಟ್ ಏನು ಅಂತ ನಾನು ಶೇರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಫುಲ್ ರಶ್ ಇತ್ತು, ಸಖತ್ ನಾಯ್ಸ್ ಇತ್ತು. ಏನಾಯಿತು ಅಂತಂದರೆ ಇನಿಷಿಯಲಿ ಪ್ಲ್ಯಾನ್ ಇದ್ದಿದ್ದು ಅಮ್ಮಂಗೆ ಮಾತ್ರ ಕೊಡಿಸ್ಬೇಕು ಅಂತ. ಸೊ 2,20,000 ವರ್ತಿಂದೇನೋ ಇತ್ತು. ಅದಕ್ಕೇನಾದ್ರು ಎಕ್ಸ್ಟ್ರಾ ಆದರೆ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗಿದ್ದಿತ್ತು. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು 2 ಪ್ಲ್ಯಾನ್ನ ಒಂದು ಐಟಮ್ ಮೇಲೆ ಸ್ಪೆಂಡ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಅಮ್ಮಂಗೆ 9.47 ಗ್ರಾಮ್ಸ್ ಏನೋ ಆಲ್ರೆಡಿ ಸ್ಕೀಮಲ್ಲಿ ಬರ್ತಿತ್ತು. ಸೊ ಎಕ್ಸ್ಟ್ರಾ 10 ಗ್ರಾಮ್ಸ್ ಏನಿತ್ತು ಅದಕ್ಕೆ
ಸಪ್ರೇಟಾಗಿ ಅಮೌಂಟ್ ಪೇ ಮಾಡಬೇಕಾಯಿತು. ಸೊ ಮತ್ತೆ ನಂದು ಇನ್ನೊಂದು ಪ್ಲ್ಯಾನ್ ಇತ್ತು. ಸೊ ಅದು ಡೈಮಂಡ್ಸ್ ಮೇಲೆ 0% ಮೇಕಿಂಗ್ ಚಾರ್ಜಸ್ ಬೀಳುತ್ತೆ, ಆ ಥರ ಪ್ಲ್ಯಾನು. ಸೊ ಲೈಕ್ ನಾನು ಆಲ್ರೆಡಿ ಒಂದು ಡೈಮಂಡ್ ರಿಂಗ್ ತೊಗೊಂಡಿದ್ದೆ. ಸೊ ಇದು ಡೈಮಂಡ್ ರಿಂಗ್ನೇ ತೊಗೊಂಡಿದ್ದು ನಾನು. ಸೊ ಇದು ಬಿಟ್ಟು ನನ್ನ ಹತ್ರ ಇನ್ನೊಂದು ಡೈಮಂಡ್ ರಿಂಗ್ ಇದೆ. ಲಾಸ್ಟ್ ಟೈಮ್ ನಾನು ಲಾಸ್ಟ್ ಬ್ಲಾಗೇನೋ ನನ್ನ ಡೈಮಂಡ್ ಶಾಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ತೊಗೊಳ್ಳ ಬೇಡವಾ, ಐ ಆ್ಯಕ್ಚುಲಿ ಲೈಕ್ ಡೈಮಂಡ್ಸ್, ಬಟ್ ಕ್ಯಾನ್ ಯು ಇಮ್ಯಾಜಿನ್ ಇದಕ್ಕೆ 2 ಲಕ್ಷ ಕೊಟ್ಟಿದ್ದೀನಿ ಅಂತಂದರೆ ಹೊಟ್ಟೆ ಉರಿಯುತ್ತೆ. ಲೈಕ್ ಇಷ್ಟು ಚಿಕ್ಕ ಐಟಮ್ಗೆ ಇಷ್ಟೊಂದು ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ವಾಸ್ ಮೈ ಫೀಲಿಂಗ್. ಸೊ ಹಾಗಾಗಿ ತುಂಬ ಐಟಮ್ಸ್ನ ನೋಡಿದೆ, ನೀವೇ ನೋಡ್ಬೋದು ಎಷ್ಟು ಐಟಮ್ಸ್ನ ಎಕ್ಸ್ಪ್ಲೋರ್ ಮಾಡಿದೆ ಅಂತ. ದೆನ್ ಆಮ್ ಲೈಕ್ ಓಕೆ, ದಿಸ್ ಇಸ್ ಸಮಥಿಂಗ್ ದಟ್ ಐ ರಿಯಲಿ ವಾಂಟೆಡ್. ಆ್ಯಂಡ್ ನನ್ನ ಪ್ರಕಾರ ಏನಂತಂದರೆ ಇನ್ನೊಂದು ಐಟಮ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಡೈಲಿ ಯೂಸ್ ಮಾಡೋ ಥರ ಇರಬೇಕು. ಮೂಲೆಯಲ್ಲಿಟ್ಟರೆ ಅದು ಲೈಕ್ ಇಟ್ಸ್ ನಾಟ್ ದೇರ್ ಇಸ್ ನೋ ಪಾಯಿಂಟ್ ಅನ್ನೋದು ನನಗಿತ್ತು. ಸೊ ಆಮೇಲೆ ನಂದಿನ್ನೂ 2 ಪ್ಲಾನ್ ಇತ್ತು ಎಕ್ಸ್ಟ್ರಾ. ಸೊ ಅದರಲ್ಲಿ ಹೆಂಗಪ್ಪ ಅಂತಂದರೆ ನಿಮ್ಮದು ಲೆಸ್ ಜಸ್ಟ್ ಸೇ ಇವತ್ತು ಗೋಲ್ಡ್ ರೇಟ್ 12,000 ಇದೆಯೋ ಅಥವಾ 13,000 ಇದೆಯೋ, ಸೊ ಅದಕ್ಕೆ ಆ ಅಮೌಂಟ್ಗೆ ಲಾಕಿನ್ ಮಾಡೋದು. ನೆಕ್ಸ್ಟ್ 3 ಮಂತ್ಸಲ್ಲಿ ಯಾವತ್ತು ಬೇಕಾದರೂ ಬಂದು ಅದೇ ಅಮೌಂಟ್ಗೆ ಇಷ್ಟು 8 ಗ್ರಾಮ್ಸ್ ಅಂತಲೇ ಇರುತ್ತೆ. ನೀವು ಎಷ್ಟು ಲಾಕಿನ್ ಮಾಡಿರ್ತೀರ ಅಮೌಂಟ್ ಪೇ ಮಾಡಿಬಿಟ್ಟು ಅದ್ರ ಮೇಲೆ ಡಿಪೆಂಡು. ಸೊ ಆ ಥರ ಇರುತ್ತೆ. ಸೊ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಅದನ್ನು ಕೂಡ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಫೀಲ್ ಆಯಿತು. ಬಿಕಾಸ್ ಎನಿವೇಸ್ 1,10,000 ಅಮ್ಮಂದು ಗೋಲ್ಡ್ ಮೇಲೆ ಹಾಕಿ ಮತ್ತು ಅದು ಎಕ್ಸ್ಟ್ರಾ ಮತ್ತೆ ಸಪ್ರೇಟ್ ಏನಾಯಿತು 2.5 lakh ಏನೋ ಅದೇನೋ ಆಯಿತು, ಅದಾಯಿತು. ಆಮೇಲೆ ಇನ್ನೂ 1,10,000 ವರ್ತಿಂದು ಡೈಮಂಡ್ದು ತೊಗೊಳ್ಳೋ ಅಂತ ಇದಿತ್ತು. ಸೊ ಇದು ಜಾಸ್ತಿನೇ ಆಗೋಯ್ತು. ಲೈಕ್ ದಿಸ್ ವಾಸ್ ಲೈಕ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಶಾಪಿಂಗ್ ಅಂತ ಹೇಳ್ಬೋದು ನಾನು ಮಾಡಿದ್ರಲ್ಲಿ. ಆಮೇಲೆ ಇಯರಿಂಗ್ಸ್ ಕೂಡ ನಂದು ಆಲ್ರೆಡಿ ಒಂದು ನೆಕ್ಲೆಸ್ ಇತ್ತು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಯಾವಾಗಲೂ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೋತಿದ್ದೆ. ಆ್ಯಂಡ್ ದೀಸ್ ಡೇಸ್ ನಂಗೆ ಸ್ವಲ್ಪ ದಪ್ಪ ಇರೋದು, ಹೆವಿ ಇರೋದು ಕಂಫರ್ಟಬಲ್ ಅನ್ಸಲ್ಲ. ಚಿಕ್ಕಳಿದ್ದಾಗ ಐ ಯೂಸ್ ಟು ಲೈಕ್ ಇಟ್. ಸೊ ಹಾಗಾಗಿ ನಂದು ಪ್ಲಾನೇ ಇರಲಿಲ್ಲ. ನಾನು ಕ್ಯಾಶ್ ತೊಗೊಂಡೋಗ್ತಿದ್ದೆ ನಂದೇನಾದ್ರು ಪ್ಲಾನ್ ಇದ್ದಿದ್ರೆ. ಸೊ ಹಾಗಾಗಿ ಕ್ಯಾಶು ತೊಗೊಂಡೋಗಿಲ್ಲ. ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾಯ್ತಪ್ಪ ಅಂತಂದರೆ ಇಟ್ಸ್ ಲೈಕ್ ಆನ್ಲೈನಲ್ಲಿ ನಂದು ಒಂದೇ ಅಕೌಂಟಲ್ಲಿ ಪೂರ ಅಮೌಂಟ್ ಇದೆ. ಸೊ ನಾನು ತೊಗೋಬೇಕಾದ್ರೆ ನನಗೆ ಅದು ಐಡಿಯಾ ಆಗಲಿಲ್ಲ. ಆಲ್ರೆಡಿ ಅದು IPS ಏನೋ ಮಾಡಿ ಅದೇನೋ ಹೇಳ್ತಾರೆ ಅದಕ್ಕೆ, ಐ ಡೋಂಟ್ ನೋ. ದೇರ್ ಇಸ್ ಅನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಅಪಾರ್ಟ್ ಫ್ರಮ್ ನೆಫ್ಟ್, IMS, IPS ಏನೋ ಇದೆ. ಸೊ ಅದು ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅದಕ್ಕೆ ಆಲ್ರೆಡಿ ನಿಮ್ಮ ಬೆನಿಫಿಷರೀಸ್ ಆ್ಯಡ್ ಆಗಿರಬೇಕು. ಆ್ಯಡ್ ಆಗಿಲ್ಲ ಅಂತಂದರೆ ಟ್ರಾನ್ಸಾಕ್ಷನ್ ಮಾಡೋದು ಕಷ್ಟ. ಸೊ ಫೋನ್ಪೇಲಿ ನಿಮಗೆ ಗೊತ್ತಿರೋ ಹಂಗೆ ಮಿನಿಮಮ್ ಲಿಮಿಟ್ ಎಷ್ಟಪ್ಪ ಅಂತಂದರೆ 1 lakh. ಸೊ 1 lakh ಮೇಲೆ ಟ್ರಾನ್ಸಾಕ್ಷನ್ ಮಾಡಲ್ಲ. ಸೊ ನಾನಿವಾಗ ಆಲ್ಮೋಸ್ಟ್ 3.6 lakh ಏನೋ ಎಷ್ಟೋ ಐ ಹ್ಯಾವ್ ಟು ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ದಟ್ ಈಸ್ ಲೈಕ್ ಇಂಪಾಸಿಬಲ್ ನಾವು. ಹಾಗಾಗಿ ಏನು ಮಾಡೋದು, ಕ್ಯಾಶು ತರಲಿಲ್ಲ, ಕಾರ್ಡು ತರಲಿಲ್ಲ. ಇವಾಗ ನನ್ನ ಹತ್ರ ಇರೋದು ಕ್ರೆಡಿಟ್ ಕಾರ್ಡ್. ನಾನು ಅದೊಂದು ಬ್ಯಾಗಲ್ಲಿ ಯಾಕೆ ಇಟ್ಟಿದ್ದೆ ಅಂತ ಗೊತ್ತಿಲ್ಲ ಗೈಸ್. ನಾನು ದೇವರ ಅವತ್ತು ನಾನು ಉಳಿಸ್ತಾ ಅಂತ ಹೇಳ್ಬೋದು. ಸೊ ಆ ಕ್ರೆಡಿಟ್ ಕಾರ್ಡ್ನ ನಾನು ಆಕ್ಟಿವೇ ಮಾಡಿರಲಿಲ್ಲ ತೊಗೊಂಡಿದ್ದಾಗ. ನಾನು ಇಟ್ಸ್ ಲೈಕ್ ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ಲೈಕ್ ಡಿಸ್ಕೌಂಟ್ಸ್ ಕೆಲಸ ನಾನು ಶಾಪಿಂಗ್ ಮಾಡಿದಾಗ, ಮತ್ತು ಏರ್ಪೋರ್ಟ್ಗೆ ಹೋದಾಗ ಲಾಂಚ್ ಆಕ್ಸೆಸ್ ಸಿಗುತ್ತೆ. ಸೊ ಈ ಥರ ಒಂದು ಇದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅದರ್ವೈಸ್ ಐ ಡೋಂಟ್ ಆ್ಯಕ್ಚುಲಿ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಡೆಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರ ಮೇಲೆ. ಸೊ ದಟ್ ಡೇ ಸೊ ಐ ಆ್ಯಕ್ಚುಲಿ ಹ್ಯಾಡ್ ದ ಲಿಮಿಟ್ ಫಾರ್ 3 lakh ಆನ್ ದ್ಯಾಟ್ ಸ್ಪೆಸಿಫಿಕ್ ಕಾರ್ಡ್. ಸೊ ಹಾಗಾಗಿ ಅದರಲ್ಲಿ ಅವತ್ತು ನನ್ನ ಪಿನ್ ಸೆಟ್ ಮಾಡಿ ಕ್ರೆಡಿಟ್ ಕಾರ್ಡ್ಗೆ, ಆಮೇಲೆ ಅದೇ ಅಕೌಂಟಲ್ಲಿ 3 lakh ಟ್ರಾನ್ಸಾಕ್ಷನ್ ಮಾಡಿ ಮಿಕ್ಕಿದ್ದು 6 something ಏನೋ ಚೇಂಜ್ ಏನಿತ್ತು ಅದನ್ನು ಇನ್ನೊಂದು ನಾನು ಆಲ್ರೆಡಿ ನಾನು ಹೇಳಿದ್ನಲ್ಲ 1 lakh ಲಿಮಿಟ್ ಇರುತ್ತೆ. ಅದರಲ್ಲಿ ದುಡ್ಡಿತ್ತು, ಬಟ್ ದೆನ್ ಲೈಕ್ ಲಿಮಿಟ್ ಇದ್ದಿದ್ದು 1 lakh ಅಷ್ಟೇ ಅಲ್ವ ಒಂದಿನಕ್ಕೆ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಫೋನ್ಪೇಲಿ. ಸೊ ಹಾಗಾಗಿ ಆ ಮಿಕ್ಕಿದ ಅಮೌಂಟ್ ಆ ಅಕೌಂಟಲ್ಲಿ ಮಾಡಿದ್ದಾಯಿತು. ಸೊ ದಿಸ್ ಈಸ್ ದ ಜುಗಾಡ್ ದಟ್ ಹ್ಯಾಪೆಂಡ್. ಅವರು ಕ್ರೆಡಿಟ್ ಕಾರ್ಡು ವಿ ಡಿಂಟ್ ಥಿಂಕ್ ಫಸ್ಟಿಗೆ ಯೋಚನೆ ಮಾಡಲಿಲ್ಲ. ಅವರು ಕಾರ್ಡ್ ಇದೆಯಾ, ವಿಡ್ರಾ ಮಾಡ್ಕೊಬರ್ಬೋದಾ ಅಥವಾ ಇದು ನೆಫ್ಟ್ ಮಾಡ್ಬೋದಾ ಆ ಥರದ್ದೆಲ್ಲ ನೋಡಿದ್ರು. ಸೊ ಅದು ಯಾವಾಗ ಆಗಲಿಲ್ಲ, ದೇ ಆರ್ ಲೈಕ್ ಯುನೋ ಮೇ ಬಿ ಇವತ್ತು ಅರ್ಧ ಪೇ ಮಾಡಿಬಿಟ್ಟು ಇನ್ನು ಅರ್ಧ ನಾಳೆ ಪೇ ಮಾಡಿಬಿಟ್ಟು ನಾಳೆ ಬಂದು ತೊಗೊಂಡೋಗಿ ಅಂತ ಅವ್ರು ಹೇಳಿದ್ರು. ನನಗಷ್ಟೆಲ್ಲ ಜುಗಾಡ್ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ಆ್ಯಂಡ್ ನನ್ನ ಕೆಲಸಗಳು ಎಷ್ಟಿರುತ್ತೆ, ಟ್ರಾವೆಲ್ ಮಾಡೋದ್ರಲ್ಲಿ ಅದ್ರ ಟೈಮ್ ಹೋಗುತ್ತೆ. ಸೊ ಐ ಕ್ಯಾನಾಟ್ ಇನ್ವೆಸ್ಟ್ ಮೋರ್ ಟೈಮ್ ಆನ್ ದೀಸ್ ಥಿಂಗ್ಸ್. ಹಾಗಾಗಿ ಏನಾದ್ರು ಜುಗಾಡ್ ಮಾಡಲೇಬೇಕಿತ್ತು. ಸೊ ಐ ಕೇವ್ ಮೈ ಕ್ರೆಡಿಟ್ ಕಾರ್ಡ್, ಸ್ವೈಪ್ ಮಾಡಿದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ನನ್ನ ಇನ್ನೊಂದು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ ಅದು ಬಿಲ್ ಕ್ಲಿಯರ್ ಮಾಡಿದ್ದಾಯಿತು. ಇಟ್ಸ್ ಲೈಕ್ ದ್ಯಾಟ್ ಈಸ್ ವಾಟ್ ಐ ಡಿಡ್. ಸೊ ನನ್ನ ಒಂದು ಅಡ್ವೈಸ್ ಏನಂತಂದರೆ, ನಾನು ನನ್ನ ಮಿಸ್ಟೇಕಿಂದ ಹೇಳ್ತಾ ಇದ್ದೀನಿ. ಸೊ ನೀವೇನೇ ಡಿಸೈಡ್ ಮಾಡ್ಕೊಂಡು ಹೋದ್ರೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ತೊಗೊಂಡೋಗಿ ಅಥವಾ ನಿಮ್ಮ ಕಾರ್ಡ್ನ ಕ್ಯಾರಿ ಮಾಡಿ. ಸೊ ದಟ್ ಅವಾಗ ಈ ಥರ ಇಂಪಲ್ಸಿವ್ ಶಾಪಿಂಗ್ ಮಾಡಿದಾಗ ಯೂಸ್ ಆಗುತ್ತೆ. ಬಿಕಾಸ್ ಇಷ್ಟೊಂದು ಇಂಪಲ್ಸಿವ್ ಶಾಪಿಂಗ್ ಮಾಡ್ತೀವಿ ಅನ್ನೋದು ನನ್ನ ಮೈಂಡಲ್ಲಿ ಇರಲಿಲ್ಲ. ಅಮೌಂಟ್ ಸ್ವಲ್ಪ ಎಕ್ಸ್ಟ್ರಾ ಆದ್ರೂ ಎಷ್ಟಾಗ್ಬೋದು, ಬಿಕಾಸ್ ಆಲ್ರೆಡಿ ಅಲ್ಲಿ 2.5 lakh ಇದೆ, ಇನ್ನೆಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ನಂದು ತೊಗೊಳಂಗಾಯ್ತು, ಏನೇನೋ ಆಗೋಯ್ತು ಪ್ಲ್ಯಾನು. ಬಟ್ ಐ ಆಮ್ ನಾಟ್ ಗಿಲ್ಟಿ ಅಬೌಟ್ ಶಾಪಿಂಗ್ ಬಿಕಾಸ್ ಐ ಫೆಲ್ಟ್ ವೆರಿ ನೈಸ್ ಆ್ಯಂಡ್ ಐ ಫೆಲ್ಟ್ ಮೋಟಿವೇಟೆಡ್ ಟು ಬೈ ಮೋರ್. ಅಟ್ ದ ಸೇಮ್ ಟೈಮ್ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಕಮ್ಮಿ ಆದಾಗ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಫೀಲ್ ಆಗುತ್ತಲ್ಲ. ಸೊ ದಟ್ ಈಸ್ ಹೌ ಐ ಫೀಲ್ ಮೈ ಸೆಲ್ಫ್. ಶಾಪಿಂಗ್ ಮೇಲೆ ಖರ್ಚು ಮಾಡೋದು ಮತ್ತೆ ಅಷ್ಟು ದುಡ್ಡು ಮಾಡಬೇಕು ಅನ್ನೋದೊಂದು ಅದು ಮೈಂಡ್ ಸೆಟ್ ಬರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾವತ್ತೂ ದುಡ್ಡನ್ನ ಹಿಂಗೆ ಹೋಲ್ಡ್ ಮಾಡಿ ಹಿಡ್ಕೋಬೇಡಿ ಆ್ಯಂಡ್ ಖರ್ಚು ಮಾಡೋದಕ್ಕೆ ಹೆಸಿಟೇಟ್ ಮಾಡಬೇಡಿ ಗೈ. ಸ್ಪೆಂಡ್ ಇಟ್, ಬರುತ್ತೆ ದುಡ್ಡು. ಮನಿ ಈಸ್ ಲೈಕ್ ರಿವರ್ ಅಂತ ಹೇಳ್ತಾರೆ. ಸೊ ಮನಿ ಹ್ಯಾಸ್ ಟು ಫ್ಲೋ. ಸೊ ಯಾವತ್ತು ಬ್ಲಾಕೇಜ್ ಮಾಡಬೇಡಿ ಮನಿಗೆ. ಸೊ ದ್ಯಾಟ್
ನೀವು ಎಷ್ಟು ಖರ್ಚು ಮಾಡ್ತೀರೋ ಅಷ್ಟು ವಾಪಸ್ ಬರುತ್ತೆ. ಸೊ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ನೆಕ್ಸ್ಟ್ ವಿಡಿಯೋ.